ಅವ್ರ ತಾಯಿನ ಕಳ್ಕೊಂಡಾಗ್ಲೂ ಕೂಡ ಅವ್ರ ವೃತ್ತಿ ಧರ್ಮ ಏನಿದೆ ಅದನ್ನ ಬಂದು ಮುಗಿಸ್ಕೊಟ್ಟು ಹೋಗ್ತಾರೆ. ಬೈಲಿ ಅದಕ್ಕೆ ಅಣ್ಣ ಕೇಳಿದ್ರು, ಏನಮ್ಮ ಇವತ್ತು ಎರಡೆರಡು ಸತಿ ಆಶೀರ್ವಾದ ಮಾಡ್ತಿದ್ಯಾ ಅಂತ ಕೇಳಿದ್ರು. ಏನಿಲ್ಲ, ಚೆನ್ನಾಗಿ ನಡೆಸ್ಕೊಡು ಶೋನ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ವಿಷ್ಣು ಶಿವಾಯತೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಟ್ ತುಂಬಾ ಭಾರ ಮನಸ್ಸಿಂದ ಆ ಶೋನ ನಡೆಸ್ಕೊಟ್ಟು ಕರ್ತವ್ಯ ಮುಗಿಸಿ ಬಂದು, ಆ್ಯಕ್ಚುಲಿ ಡಾಕ್ಟರ್ ಹೇಳ್ತಾರೆ ರಾತ್ರಿ ಹೊತ್ತು ಅಂದರೆ ಅಡ್ಮಿಟ್ ಆಗಿರ್ತಾರೆ ಅಪೋಲೋ ಹಾಸ್ಪಿಟ್ಲಲ್ಲಿ, ಸೊ ನೀವು ಹೊರಡಿ ನಾವು ನೋಡ್ಕೊತೀವಿ ಅದು ಇದು ಅಂತ. ಅಲ್ಲಿಂದ ಕದಲದೇ ಇಲ್ಲ. ಎಲ್ಲೋ ಒಂದ್ ಕಡೆ ಅಂದ್ರೆ ತಾಯಿನ ಕಳ್ಕೊಂಡ ಕ್ಷಣ ಮಗನ ಕಣ್ಮುಂದೆನೆ ನಡೆದಿದೆ. ಇವತ್ತವರೆಗೂ ಅವ್ರು ರಿಕವರ್ ಆಗ್ತಾ ಇಲ್ಲ ಕರೆಕ್ಟಾಗಿ. ಅದು ಕಷ್ಟ. ಅದು ಹುಟ್ಟು ಭಿಕ್ಷೆ ಕಣೋ, ಬದುಕು ಶಿಕ್ಷೆ ಕಣೋ, ಬ್ರಹ್ಮನ ಬರಹಾನೆ ಹಿಂಗೆ ಕಣೋ. ನಮಸ್ತೆ ವೀಕ್ಷಕರೇ, ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಮ್ಯಾಥ್ಸ್ 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 ಎಲ್ಲಾ ಕಡೆ ಮ್ಯಾಥ್ಸ್ ಫೀವರ್ ಶುರುವಾಗಿದೆ. ಮ್ಯಾಥ್ಸ್ ಅಂದ ತಕ್ಷಣ ಕಿಚ್ಚ ಸುದೀಪ್ ಅಂದ ತಕ್ಷಣ ಅವ್ರ ಫ್ಯಾನ್ಸ್ ಹಾಗೆ ಅಲರ್ಟ್ ಆಗ್ಬಿಡ್ತಾರೆ. ಏನಪ್ಪ ಹೇಳ್ತಿದ್ದಾರೆ, ಏನಪ್ಪ ಅಪ್ಡೇಟ್ ಅಂತ. ಎಸ್, ಮ್ಯಾಥ್ಸ್ ಸಿನಿಮಾ ಬಗ್ಗೆ, ಕಿಚ್ಚ ಸುದೀಪ್ ಅವ್ರ ಬಗ್ಗೆ, ಅವ್ರ ಸ್ನೇಹದ ಬಗ್ಗೆ, ಅವ್ರ ಇಷ್ಟ ಕಷ್ಟಗಳ ಬಗ್ಗೆ ಮಾತನಾಡೋದಕ್ಕೆ ಒಬ್ರು ಸ್ಪೆಷಲ್ ಗೆಸ್ಟ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಆಕ್ಟರ್ ಕೂಡ ಹೌದು, ಕ್ರಿಕೆಟರ್ ಕೂಡ ಹೌದು, ಎಲ್ಲದಕ್ಕಿಂತ ಹೆಚ್ಚಾಗಿ ಕಿಚ್ಚ ಸುದೀಪ್ ಅವರ ಆತ್ಮೀಯರು ಕೂಡ ಹೌದು. ರೀಸೆಂಟ್ ಆಗಿ ಮ್ಯಾಥ್ಸ್ ಪ್ರೆಸ್ ಮೀಟ್ ನಡೆಯುವಾಗ ಕಿಚ್ಚ ಸುದೀಪ್ ಅವರು ಎದ್ದು ನಿಂತು ಒಬ್ಬರ ಫೋಟೋ ಕ್ಲಿಕ್ ಮಾಡ್ತಾರೆ. ಅದು ಇವರದ್ದೇ ಫೋಟೋ. ಎಸ್, ನಮ್ಮ ಜೊತೆ ಇದ್ದಾರೆ ಆಕ್ಟರ್ ಕಮ್ ಕ್ರಿಕೆಟರ್ ಪ್ರವೀಣ್. ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ಪ್ರವೀಣ್ ಅವರು ಎಲ್ರಿಗೂ ಫೆಮಿಲಿಯರ್ ಫೇಸ್, ಎಲ್ರಿಗೂ ಕೂಡ ಗೊತ್ತಿರುವಂತಹ ಫೇಸ್. ಯಾಕೆ ಅಂತಂದ್ರೆ ಕಿಚ್ಚ ಸುದೀಪ್ ಅವ್ರ ಅಂದ ತಕ್ಷಣ ಆ ಫ್ರೇಮ್ ಅಲ್ಲಿ ಪ್ರವೀಣ್ ಕೂಡ ಇದ್ದೇ ಇರ್ತಾರೆ. ಸೊ ನನ್ನ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಿಚ್ಚ ಸುದೀಪ್ ಅಂದ ತಕ್ಷಣ ಪ್ರವೀಣ್ ಅವರ ತಲೆಗೆ ಏನ್ ಬರುತ್ತೆ? ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅಂದರೆ ಲಾಯಲ್ ಇಲ್ಲದೆ ಇರೋರ್ಗೂ ಕೂಡ ಕರೆದಿ ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಬಾದ್ಶಾ ಕಿಚ್ಚ ಸುದೀಪ್. ಓಕೆ, ಕಿಚ್ಚ ಸುದೀಪ್ ಅವ್ರ ಜೊತೆ ಆಲ್ಮೋಸ್ಟ್ 24 hours ಅನ್ನಷ್ಟು ಟೈಮ್ ಕಳೀತೀರಾ. ಅವ್ರ ಮನೆಯಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತೀರಾ. ಒಬ್ರು ಮನೆಯಲ್ಲಿ ಕಿಚ್ಚ ಸುದೀಪ್ ಅವ್ರು 24 hours ಇರ್ತಾರೆ ಅಂತಂದ್ರೆ ನಿಮ್ಮವರ ಸ್ನೇಹ ಎಂತದ್ದು ಅಂತ ಗೊತ್ತಾಗುತ್ತೆ. ಅಂಡ್ ಅವರು ನಿಮ್ಮಲ್ಲಿರುವಂತಹ ಇಟ್ಟಿರೋ ನಂಬಿಕೆ ಎಂತದ್ದು ಅಂತ ಕೂಡ ಗೊತ್ತಾಗುತ್ತೆ. ಸೊ ಒಂದು ಕುತೂಹಲದ ಪ್ರಶ್ನೆ, ನಿಮ್ಮ ಅವರ ಸ್ನೇಹ ಶುರುವಾಗಿದ್ ಹೇಗೆ? ಫಸ್ಟ್ ಮೀಟ್ ಆಗಿದ್ದೇಲಿ ಹೆಂಗ್ ಶುರುವಾಯ್ತು ನಿಮ್ ಫ್ರೆಂಡ್ಶಿಪ್ ಅಂತ? ಫಸ್ಟ್ಲಿ ಹೇಳಬೇಕು ಅಂದರೆ, ಒಬ್ಬ ಮನುಷ್ಯನಿಗೆ ಹತ್ರ ಆಗ್ಬೋದು, ಆದರೆ ಅವ್ರ ಮನ್ಸಿಗೆ ಹತ್ರ ಆಗೋದು ತುಂಬಾ ಕಷ್ಟ. ಅದಕ್ಕೊಂದು ಜರ್ನಿನೇ ಬೇಕು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ನಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಅಂದರೆ, 2015 ನಾನು ಫಸ್ಟ್ ಮೀಟ್ ಮಾಡಿದ ಅಣ್ಣನ KPL ಟೈಮಲ್ಲಿ. ಸೊ ಅಲ್ಲಿ ಅಣ್ಣ ಅವರು ಫಿಸಿಯೋ ಹತ್ರ ಮಸಾಜ್ ಮಾಡಿಸ್ಕೊತಾ ಇರ್ತಾರೆ ಡ್ರೆಸ್ಸಿಂಗ್ ರೂಮಲ್ಲಿ. ಸೊ ಅಲ್ಲಿ ನಾನು ನೋಡಲೇಬೇಕು ಅಂತ ನನಗೆ ಆಸೆ. ಫಸ್ಟ್ ಟೈಮ್ ಅದು ಆ್ಯಕ್ಚುಲಿ. ಸೊ ಅವ್ರ ಟೀಮು ಪಾರ್ಟಿಸಿಪೇಟ್ ಮಾಡಿದ್ದು ರಾಕ್ ಸ್ಟಾರ್ಸ್ ಅಂತ KPLಲ್ಲಿ. ಸೊ ನೋಡಲೇಬೇಕು ಅಂತ ಕಾಯ್ತಾ ಇದ್ದೆ. ನಮ್ಮ ಮ್ಯಾಚ್ ಮುಗೀತು, ನಾನು ಹೊರಡ್ತಾ ಇದ್ದೆ. ಅವಾಗ ಗೊತ್ತಾಯಿತು ಅಣ್ಣ ಡ್ರೆಸ್ಸಿಂಗ್ ರೂಮಲ್ಲಿ ಇದ್ದಾರೆ ಅಂತ. ಸುಮ್ಮನೆ ಹಿಂಗೆ ಬಗ್ ನೋಡಿದೆ ಅಷ್ಟೇ. ಅಣ್ಣ ಹಿಂಗೆ ಈ ಕಡೆನೇ ತಿರುಗಿದ್ರು, ಡೋರ್ ಕಡೆನೇ ತಿರುಗಿದ್ರು. ಕರೆದ್ರು, ಯಾರು ಅಂತ ಅಂದರು. ನಾನು ಅಣ್ಣ ನಾನು ಬಿಡಿ ಬಿಡಿ ಒಳಗಡೆ ಅಂತ ಹೇಳಿದ್ರು. ಅವ್ರು ಬೌನ್ಸರ್ಸು ಹಿಂಗೆ ತಡಿಯಕ್ಕೆ ಬಂದರು. ಬಿಡಿ ಬಿಡಿ ಒಳಗಡೆ, ಪರವಾಗಿಲ್ಲ ಬಿಡಿ. ಫಸ್ಟ್ ಟೈಮ್ ಅವ್ರು ನನ್ನ ಸರ್ ಅಂತಾರೆ, ಸರ್ ಒಂದೇ ಒಂದು ನಿಮಿಷ ಬರ್ತೀನಿ ಅಂತ ಅಂತಾರೆ. ಆಮೇಲೆ ಯಾಕಂದ್ರೆ ಫಸ್ಟ್ ಮೀಟ್ ಅಲ್ಲ, ಸರ್ ಅಂತಾನೆ ಸ್ಟಾರ್ಟ್ ಮಾಡಿದ್ರು. ಸೊ ಬಂದರು, ಹಾಯ್ ಸರ್ ಹೆಂಗಿದ್ದೀರಾ ಅಂತ ಕೇಳಿದ್ರು. ಫಸ್ಟ್ ಏನಿಲ್ಲ ಅಣ್ಣ ನೋಡಬೇಕಾಗಿತ್ತು ಅಷ್ಟೇ, ಇನ್ನೇನೋ ಹೇಳ್ಬೇಕಂತ, ಅವ್ನು ಫೋಟೋ ಬೇಕಾಗಿತ್ತು ಅಂತ ಹೇಳಿದೆ ಅಷ್ಟೇ. ಪಾಚಿನ ತೊಗೊಂಡು ಆಮೇಲೆ ಚಿನ್ನ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಫಸ್ಟ್ ಮೀಟು, ಇದು 2015. ಸೊ ನೆಕ್ಸ್ಟು ಹಂಗೆ ಒಂದು 2 years ಗ್ಯಾಪ್ ಆಗುತ್ತೆ. ಸೊ ನೆಕ್ಸ್ಟು ರಿತೇಶ್ ಭಟ್ಕಲ್ ಅಂತ ಕೇಳಿರ್ತೀರಾ, ರಂಜಿ ಟ್ರೋಫಿ ಪ್ಲೇಯರು. ನಾನು ಅವರು ಎಲ್ಲ ಫ್ರೆಂಡ್ಸು. ಸೊ ನಾವು ಹಿಂಗೆ ಮಾತಾಡ್ತಾ ಅಣ್ಣ ಬಗ್ಗೆ ಮಾತಾಡ್ತೀವಿ. ಆವಾಗ ಭಟ್ಟ ನನಗೆ ಫೋನ್ ಮಾಡಿ ಹೇಳ್ತಾನೆ, ಈ ಥರ ಅಣ್ಣ ಮನೆಗೆ ಹೋಗ್ತಾ ಇದ್ದೀವಿ, ಬರ್ತೀರಾ ಅಂತ. ನನಗೆ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಯಿಲ್ಲ. 100% ಬರ್ತೀನಿ ಅಂತಲೇ ಹೇಳಿದೆ. ಬಿಕಾಸ್ ನೀವು ನೋಡಿ, ಒಂದು ವರ್ಲ್ಡಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಕೋಟಿ ಜನ ಇದ್ದಾರೆ. ಅವರೆಲ್ಲ ಅಣ್ಣನ ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಸಾಕು, ಮಾತಾಡಿದ್ರೆ ಸಾಕು, ಫೋಟೋ ತೊಗೊಂಡ್ರೆ ಸಾಕು, ನಮ್ಮನ್ನು ಫ್ಯಾಮಿಲಿ ಥರ ಇಟ್ಕೊಂಡು ನೋಡ್ಕೊತಾರೆ. ಸೊ 2017 2020
24 ತನಕ 7 years ಆ ಜರ್ನಿ ಇದೆಯಲ್ಲ, ಮೆಮೊರೇಬಲ್, ಅದೇ ಮೆಮೊರೇಬಲ್ ನನಗೆ. ಸೊ ಎವ್ರಿ ಡೇ ಅವ್ರನ್ನ ಮೀಟ್ ಮಾಡೋದೇ ಒಂದು ಮೆಮೊರಿ. ಆ ಮೆಮೊರಿಲಿ ಇನ್ನೂ ಸಣ್ಣ ಪುಟ್ಟ ಮೆಮೊರೀಸ್ ಕ್ರಿಯೇಟ್ ಮಾಡೋದು ಅಷ್ಟೇ ನಾವು. ನಿಮ್ ಮಾತಲ್ಲಿ ಗೊತ್ತಾಯ್ತು, ನೀವ್ ಅವ್ರನ್ನ ಅಣ್ಣ ಅಂತ ಕರಿತೀರಾ, ಅವ್ರ ನಿಮ್ಮನ್ನ ಚಿನ್ನ ಅಂತ ಕರೀತಾರೆ. ಸಾನ್ವಿ ಅವ್ರನ್ನ ಸಾನು ಅಂತ ಕರಿತೀರಾ. ಸೊ ಸಾನ್ವಿ ಅವ್ರ ನಿಮ್ಮನ್ನ ಏನಂತ ಕರೀತಾರೆ? ಪ್ರವೀಣ್ ಅಂತಾನೆ ಕರೀತಾರೆ. ಪ್ರವೀಣ್ ಅಂತ. ಸೊ ಈಗ ಮ್ಯಾಕ್ಸ್ ಸಿನಿಮಾಗೆ ಒಂದು ಫೀವರ್ ಶುರುವಾಗಿರುವಂತದ್ದು. ಮ್ಯಾಕ್ಸ್ ಸಿನಿಮಾದಲ್ಲಿ ನೀವು ಕೂಡ ಆಕ್ಟ್ ಮಾಡಿದ್ದೀರಾ. ಏನ್ ಹೇಳ್ತೀರಾ ಫ್ಯಾನ್ಸ್ಗೆ? ಯಾವ ತರ ಟ್ರೀಟ್ ಆಗುತ್ತೆ ಮ್ಯಾಕ್ಸ್ ಸಿನಿಮಾ ಅಂತ ಸುದೀಪ್ ಅವರ ಫ್ಯಾನ್ಸ್ಗೆ? ಇದು ಆ್ಯಕ್ಚುಲಿ ಫ್ಯಾನ್ಸ್ಗೆ ಹೇಳಿ ಮಾಡಿಸಿದ ಮೂವಿ ಇದು. ಅಣ್ಣ ಮುಂಚೆಯಿಂದನು ಸ್ಟಾರ್ಟಿಂಗ್ ಈ ಮೂವಿ ಸ್ಟಾರ್ಟ್ ಮಾಡ್ದಂಗಿಂದನೂ ಹೇಳ್ತಾನೆ ಇದ್ರು ಫ್ಯಾನ್ಸ್ಗೋಸ್ಕರ ಏನಾರ ಮಾಡಬೇಕು, ಫ್ಯಾನ್ಸ್ಗೋಸ್ಕರ ಏನಾರ ಮಾಡಲೇಬೇಕು ಅಂತ. ಬಟ್ ಈ ಮೂವಿನಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹಬ್ಬ ಅಂತೂ ಆಗುತ್ತೆ. ಮ್ಯಾಕ್ಸಿಮಮ್ ಮಾಸ್ ಅಂತ ಏನು ಎಲ್ಲರೂ ಇವಾಗ ಕರೀತಾ ಇದ್ದಾರೆ, ತುಂಬ ಸೌಂಡ್ ಮಾಡುತ್ತೆ ಮೂವಿ ಇದು. ಬಟ್ ಅಣ್ಣಂದು ವೇರಿಯೇಷನ್ಸ್ ನೋಡ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಬಟ್ ಎಲ್ಲರ ರೋಲು ಏನಿದೆ ಅಷ್ಟೇ ಇಂಪಾರ್ಟೆಂಟು ಮೂವಿಲಿ. ಎಲ್ಲದಕ್ಕೂ ಕನೆಕ್ಷನ್ಸ್ ಇದೆ. ಯಾವ ರೋಲು ಸಣ್ಣ ಪುಟ್ಟ ಏನೂ ಇಲ್ಲ, ಎಲ್ಲದಕ್ಕೂ ಒಂದು ಕನೆಕ್ಷನ್ಸ್ ಇದೆ. ಎಲ್ಲ ರೋಲು ಅಣ್ಣ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಎಲ್ಲ ರೋಲು ಇಂಪಾರ್ಟೆಂಟ್ ಇದರಲ್ಲಿ ಅಂತ. ಸೊ ತುಂಬ ಹೋಪ್ಸ್ ಇದೆ ಮೂವಿ ಮೇಲೆ. ಬಟ್ ಚೆನ್ನಾಗೇ ಬರುತ್ತೆ. ಫ್ಯಾನ್ಸ್ ಮೇಡ್ ಮೂವಿ ಇದು. ನೀವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತದ್ದು ಬೇಸಿಕಲಿ ಪ್ರವೀಣ್ ಕ್ರಿಕೆಟರ್ ಅಂತ ಗೊತ್ತು. ಈ ಸಿನಿಮಾ ಜರ್ನಿಗೆ ಹೆಂಗೆ ಎಂಟ್ರಿ ಆಗಿದ್ದು? ಮ್ಯಾಕ್ಸ್ ನೀವ್ ಹೆಂಗೆ ಎಂಟ್ರಿ ಆಗಿದ್ದು ಅಂತ ಸುದೀಪ್ ಅವ್ರ ಏನಾದ್ರು ಈ ಕ್ಯಾರೆಕ್ಟರ್ ನಿಮ್ಗೆ ಸೂಟ್ ಆಗುತ್ತೆ ಮಾಡು ಅಂತ ಹೇಳಿದ್ರೆ ಹೇಗೆ ನೀವು ಮ್ಯಾಕ್ಸ್ ಸಿನಿಮಾಗೆ ಎಂಟ್ರಿ ಆಗಿದ್ದು? ನನ್ಗೆ ಆ್ಯಕ್ಚುಲಿ ನನ್ನ ಪ್ರೊಫೆಷ್ನಲ್ ಕ್ರಿಕೆಟರು. ನಾನು ಕ್ರಿಕೆಟ್ ಆಡ್ತಾನೆ ನನಗೆ ಒಂದು ಪ್ಯಾಷನ್ ಇತ್ತು. ಇವ್ರನ್ನೆಲ್ಲ ನೋಡ್ತಾ, ಅಣ್ಣ ನೋಡ್ತಾ, ಇಲ್ಲ ಶಿವಣ್ಣ ನೋಡ್ತಾ, ಉಪ್ಪಿ ಸರ್ನ ನೋಡ್ತಾ, ಇದನ್ನೆಲ್ಲ ನೋಡ್ತಾ ಒಂದು ಅನಿಸ್ತಾ ಇತ್ತು ಇವ್ರ ಥರನೇ ಏನಾನ ಅಂದರೆ ಕ್ರೌಡ್ನ ಅಟ್ರ್ಯಾಕ್ಟ್ ಮಾಡೋ ಥರ ಏನಾನ ಮಾಡಬೇಕು ಅಂತ. ಬಟ್ ಕ್ರಿಕೆಟ್ ಆದಮೇಲೆ ನನಗೆ ಒಂದು ಐಡಿಯಾ ಇತ್ತು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ. ಪ್ಯಾಷನ್ನು ಇತ್ತು. ನಾನು ಆ್ಯಕ್ಚುಲಿ ನನ್ನ 90s ಯಾವುದೇ ಕನ್ನಡ ಇರಲಿ ಹಿಂದಿ ಇರಲಿ ಸಾಂಗ್ಸ್ ಜಾಸ್ತಿ ಕೇಳ್ತೀನಿ ನಾನು. ಮೂವೀಸು ರೆಗ್ಯುಲರಾಗಿ ನೋಡೋಲ್ಲ ನಾನು. ಬಟ್ ಇದು ಜನ ಬಂದು ಹೇಳ್ತಾರಲ್ಲ ಈ ಮೂವಿ ಚೆನ್ನಾಗಿದೆ ನೋಡು, ಅದು ಇದು ನೋಡಿ 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 ಅಲ್ಲೇ ಸ್ವಲ್ಪ ಆ್ಯಕ್ಟಿಂಗ್ ಕಲಿಯೋಕ್ಕೂ ಸ್ಟಾರ್ಟ್ ಮಾಡಿದೆ. ಮೋನೋ ಆ್ಯಕ್ಟಿಂಗ್ ಅದು ಇದು ಎಲ್ಲ ಮಾಡಿದ್ದೀನಿ. ಸೊ ಒನ್ಸ್ ಕ್ರಿಕೆಟ್ ಬಿಟ್ಟಾಗ ನನಗೆ ಇದೇ ಆಪ್ಷನ್ ಇದ್ದಿದ್ದು ಮೂವೀಸ್. ನನಗಿದು ಮ್ಯಾಕ್ಸ್ ಹೆಂಗೆ ಸಿಕ್ತು ಅಂತ ಅಂದರೆ ಅಣ್ಣಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು. ಹೌದಾ? ನಂದು ಆ್ಯಕ್ಚುಲಿ ಫಸ್ಟ್ ಮೂವಿ ನಿಮ್ಗೆ ಗೊತ್ತಿರ್ಬೋದು, ಡಿಯರ್ ಕಣ್ಮಣಿ ಅಂತ. ಅದು ಕೋವಿಡಲ್ಲಿ ಸ್ಟಾರ್ಟ್ ಆಗಬೇಕಾಗಿತ್ತು. ಏನೋ ಕಾರಣಾಂತರಗಳಿಂದ ಸ್ಟಾರ್ಟ್ ಆಗಿಲ್ಲ. ಬಟ್ ನಿಮ್ಮ ಇದು ನ್ಯೂಸ್ ಮುಖಾಂತರ ನಾನು ಅಣ್ಣಗೆ ಸಾರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸಾರಿ ಅಣ್ಣ, ಅದು ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೇನಕ್ಕೆ ಸಾರಿ ಕೇಳಿದ್ದೀನಿ ನಾನು ಅಂತ. ಸೊ ಅದು ನನ್ನ ಫಸ್ಟ್ ಮೂವಿ. ಅದು ಆಯಿತು, ಕೋವಿಡ್ ಆಯಿತು, 1-2 years ಆಯಿತು, ಏನು ಎಲ್ಲೂ ಚಾನ್ಸ್ ಸಿಗ್ತಾ ಇಲ್ಲ. ಬಟ್ ಅದು ಒಂದು ಬಂದ್ಬಿಟ್ಟಿದ ಅಂದರೆ ಮೂವಿ, ಹಂಗೆ ಲೈನಾಗಿ ಬೇರೆ ಮೂವೀಸ್ ಬರೋದು ಒಂದು ಹೋಪ್ಸ್ ಅಷ್ಟೇ. ಆಮೇಲೆ ಹಿಂಗೆ ಕೂತಿರ್ತೀನಿ. ಒಂದಿನ ಅಕ್ಕ ಬಂದು ಕೇಳ್ತಾರೆ ಏನು ಮಾಡ್ತಿದ್ಯಾ ಅಂತ. ನಾನು ಅವಾಗ ಜಾಬು ಬಿಟ್ಬಿಟ್ಟಿರ್ತೀನಿ, ರೈಲ್ವೇಸಲ್ಲಿ ವರ್ಕ್ ಮಾಡ್ತಾ ಇರ್ತೀನಿ. ಜಾಬು ಬಿಟ್ಟಿರ್ತೀನಿ, ಯಾಕೆಂದರೆ ಈ ಕಡೆ ಫೋಕಸ್ ಮಾಡೋಣ ಸ್ವಲ್ಪ ಅಂತ ಬಿಟ್ಬಿಟ್ಟಿರ್ತೀನಿ ಜಾಬ್. ಸೊ ಆ ಅಕ್ಕ ಬಂದು ಕೇಳ್ತಾರೆ ಏನು ಮಾಡ್ತಿದ್ಯಾ, ಏನು ಮಾಡಬೇಕು ಅಂದ್ಕೊಂಡಿದ್ದೆ. ಪ್ರಿಯಾಕ ಬಂದು ಕೇಳ್ತಾರೆ. ಸೊ ಅವಾಗ ನಾನು ಹೇಳ್ತೀನಿ ಇವಾಗ ಸದ್ಯಕ್ಕಂತೂ ಏನೂ ಇಲ್ಲ, ಅದೊಂದು ಇತ್ತು ಮೂವಿ, ಏನೂ ಆಗ್ತಾ ಇಲ್ಲ ಅಂತ ಹೇಳ್ತೀನಿ. ಅವ್ರೇನು ಮಾಡ್ತಾರೆ, ನಿಂದು ಏನೇನು ಪ್ರೊಫೈಲ್ ಇದೆ, ಫೋಟೋಸ್ ಇದೆ, ಎಲ್ಲ ಆದಷ್ಟು ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ಗೆ ಕಳಿಸು, ಏನೋ ಒಂದು ವರ್ಕ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದಷ್ಟು ಮೀಟ್ ಮಾಡ್ತಾ ಇರು, ಯಾಕೆಂದರೆ ನಿಮಗೆ ಅಣ್ಣ ಜೊತೆ ಇರೋದ್ರಿಂದ ತುಂಬ ಕಾಂಟ್ಯಾಕ್ಟ್ಸ್ ಗೊತ್ತಿರುತ್ತೆ. ಇವಾಗ ಆದಷ್ಟು ಮೀಟ್ ಮಾಡು, ಆಡಿಷನ್ಸ್ ಕೊಡು, ಅದು ಇದು ಎಲ್ಲ ಮಾಡು ಅಂತ ಹೇಳ್ತಾಯಿದ್ರು. ಅಣ್ಣನೂ ಹೇಳ್ತಾಯಿದ್ರು ನನಗೆ ಯಾವ್ದನ್ನ ಕಾಂಟ್ಯಾಕ್ಟ್ಸ್ ಇದ್ದರೆ ನಾನು ಮಾಡಿಕೊಡ್ತೀನಿ, ನೀನು ವರ್ಕ್ ಮಾಡ್ತಾಯಿರು, ವರ್ಕ್ಶಾಪ್ ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು ಅಣ್ಣ. ಬಿಕಾಸ್ ಆ್ಯಕ್ಟಿಂಗ್ ಅಂದರೆ ಈಸಿಯಾಗಿ ಬರಲ್ಲ, ಅದು ಏನೋ ಒಂದು ಹಾರ್ಡ್ ವರ್ಕ್ ಮಾಡಿ ವರ್ಕ್ಶಾಪ್ ಮಾಡಿ ಎಲ್ಲ ಮಾಡಿ. ಸೊ ಇದು ಅಕ್ಕ ಹೇಳಿದ್ರು, ಇದು ನೀನು ಕಳಿಸು ಅಲ್ಲಿ ಇಲ್ಲಿ ಅಂತ. ಕಳಿಸ್ದೆ. ಅದು ನೋಡಿದ್ರೆ ಫಸ್ಟ್ ಮ್ಯಾಕ್ಸೇ ಬರ್ಬೇಕಾ, ಅಂದ್ರೆ ಇದು ನಿಮಗೆ ಬರುತ್ತೆ ಅಂತ ಸುದೀಪ್ ಅವರಿಗೆ ಅಣ್ಣಗೂ ಗೊತ್ತಿಲ್ಲ, ಅಕ್ಕಗೂ ಗೊತ್ತಿಲ್ಲ. ಸತಿ ಟೆರೆಸ್ ಮೇಲೆ ಕೂತಿದ್ರು ಅಣ್ಣ ಅಕ್ಕ. ನಂಗೆ ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡೆ, ನನಗೆ ಇದೀನ ಮೂವಿ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ನಮ್ಗೆ ಅವಾಗ ಏನಂದ್ರೆ ಯಾವುದೋ ಒಂದು ಸಿಕ್ಕಿದ್ರೆ ಸಾಕು ಮಾಡೋಣ ಅಂತ. ನನ್ಗೆ ಇನ್ನೊಂದೇನಂದ್ರೆ ಆ್ಯಕ್ಟಿಂಗ್ ಇಷ್ಟ, ಆಸ್ ಎ ಆರ್ಟಿಸ್ಟ್ ಆ್ಯಕ್ಟಿಂಗ್ ಇಷ್ಟ. ನನಗೆ ಇಷ್ಟೇ ರೋಲ್ ಇರಬೇಕು ಅಷ್ಟೇ ರೋಲ್ ಇರಬೇಕು ಅಂತ ಏನಿಲ್ಲ, ಸಿಕ್ಕಿದ್ದು ಇಸ್ಕೊಂಡು ಮಾಡ್ತಾ ಇರ್ತೀನಿ ಅಷ್ಟೇ ನಾನು. ಸೊ ಇದು ಸಿಕ್ತಲ್ಲ ಕನ್ಫರ್ಮ್ ಆದಮೇಲೆ ಇಬ್ಬರಿಗೂ ಹೇಳ್ದೆ, ಇಬ್ಬರು ಫುಲ್ ಖುಷಿ. ಅಕ್ಕ ಅಂತೂ
ವೆರಿ ಹ್ಯಾಪಿ ಫಾರ್ ಯು. ಒಳ್ಳೆ ಏನಿತ್ತು ಫಸ್ಟ್ ರಿಯಾಕ್ಷನ್ ನಿಮ್ ನಾನು ಮ್ಯಾಕ್ಸ್ ಅಲ್ಲಿ ಆಕ್ಟ್ ಮಾಡ್ತಿದ್ದೀನಿ ಅಂದ ತಕ್ಷಣ ಸುದೀಪ್ ಅವ್ರ ಫಸ್ಟ್ ರಿಯಾಕ್ಷನ್? ಹೌದಾ ಚಿನ್ನ, ಮಾಡು ಚಿನ್ನ, ಗುಡ್ ಲಕ್ ಅಂತಾನೆ ಅಂದಿದ್ದು. ಅವ್ರೇನು ಅಂದ್ರೆ ಖುಷಿ ಆದ್ರು, ಬಟ್ ಒಳಗಡೆ ಖುಷಿ ಇತ್ತು, ಬಟ್ ಇಷ್ಟು ಹೇಳಿದ್ರು ಯಾಕಂದ್ರೆ ಇನ್ನ ಕಲೀಲಿ ಮಾಡ್ಲಿ ಅಂತ ಅವ್ರ ಮನ್ಸಲ್ಲಿ ಇರುತ್ತೆ. ಬಟ್ ಅಕ್ಕ ಅಂತೂ ತುಂಬಾ ಖುಷಿ ಆದ್ರು. ಇದಕ್ಕೆ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಬಿಕಾಸ್ ನನ್ಗೇನ್ ಗೊತ್ತಾ, ಇದು ಲೈಫಲ್ಲಿ ನಾನು 2 ವರ್ಡ್ ನಂಬೋದು. ಅದಿಲ್ಲಿ ಇನ್ನೊಂದು ಸ್ಕ್ರೀನ್ ಸೇವರ್ ಕೂಡ, ಕರ್ಮ ಮತ್ತೆ ಗ್ರಾಟಿಟ್ಯೂಡ್. ಎಲ್ಲಿ ಗ್ರಾಟಿಟ್ಯೂಡ್ ಇರುತ್ತೋ ಅಲ್ಲಿ ಕರ್ಮ ವರ್ಕ್ ಆಗಲ್ಲ, ಎಲ್ಲಿ ಗ್ರಾಟಿಟ್ಯೂಡ್ ಇರಲ್ವೋ ಅಲ್ಲಿ ಕರ್ಮ ವರ್ಕ್ ಆಗುತ್ತೆ. ಸೊ ನಾನು ಇದು 2 ನಂಬೋದು. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಬೋತ್ ಆಫ್ ದೆಮ್. ನೀವು ರೀಸೆಂಟ್ ಆಗಿ ಮ್ಯಾಕ್ಸ್ ಸಿನಿಮಾದ ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಿದ್ರಿ, ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅಂದ್ರೆ ಅಫ್ಕೋರ್ಸ್ ಕಿಚ್ಚ ಸುದೀಪ್ ಅವರು ಹಾಗೂ ಪ್ರಿಯಾ ಸುದೀಪ್ ಅವರು ಕೂಡ ಕಾರಣ ಅಂತ. ಸೊ ಅವರಿಬ್ರು ಕೂಡ ನಿಮ್ಮ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. 100%. ಸೊ ಅದಕ್ಕೋಸ್ಕರನೇ ಇದು ಗ್ರಾಟಿಟ್ಯೂಡ್, ಒಂದು ಸ್ಮಾಲ್ ಗೆಸ್ಚರ್ ಅವ್ರಿಗೋಸ್ಕರ. ಬಟ್ ನನಗೆ ಆ ಮೂಮೆಂಟಲ್ಲಿ ಹಿಂಗೆ ಅನಿಸ್ತು, ನಾನು ಎದ್ದು ಹೋಗಿದ ತಕ್ಷಣ ಅಣ್ಣ ಸ್ಟಾರ್ಟ್ ಮಾಡಿದ್ರು ಚಪ್ಪಾಳೆ ಹೊಡಿಯೋಕ್ಕೆ, ಫುಲ್ ಫ್ಲೋರ್ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಯೂಶ್ವಲ್ ಆಗಿ ಅಣ್ಣ ಹೋದಾಗ ನಾವೆಲ್ಲ ಆ ಥರ ಮಾಡ್ತೀವಿ, ಲೆಜೆಂಡ್ ಹೋದರೆ ಸ್ಟೇಜ್ ಮೇಲೆ ನಾವೆಲ್ಲ. ಬಟ್ ಅಣ್ಣ ಕ್ಲಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಲ್ಲರೂ ಮಾಡಿದ್ರು, ನನಗೊಂಥರ ಅದೇ ವಾವ್ ಅನಿಸ್ತು. ಅದು ಏನಂತಾರೆ ಅಣ್ಣದು ಸೆನ್ಸ್ ಆಫ್ ಹ್ಯೂಮರ್. ಅಂದರೆ ಬೇರೆಯವರೆಲ್ಲ ಅಷ್ಟಕ್ಕಷ್ಟೇ ಇಷ್ಟಕ್ಕೆ ಅಂತ ಇಲ್ಲ, ಎಲ್ಲರೂ ಬೆಳೆಯೋಣ, ಒಟ್ಟಿಗೆ ಬೆಳೆಯೋಣ ಆ ಥರ. ನನಗೊಂಥರ ಅದು ವೈಬ್ರೇಷನ್. ಆ್ಯಕ್ಚುಲಿ ಅದು ನನಗೆ ಮೆಮೊರೇಬಲ್ ಮೂಮೆಂಟ್. ಅದು ಇಷ್ಟು ಮೆಮೊರೇಬಲ್ ಮೂಮೆಂಟ್ಸಲ್ಲಿ ಅದು ಸ್ಪೆಷಲ್. ವಾವ್. ಆ ಕ್ರೌಡ್ ಅಲ್ಲೂ ಕೂಡ ಎದ್ದು ನಿಂತ್ಕೊಂಡು ಅವ್ರ ಮೊಬೈಲ್ ತೆಗೆದ್ಬಿಟ್ಟು ನಿಮ್ಗೊಂದು ಫೋಟೋ ಕ್ಲಿಕ್ ಮಾಡ್ತಾರೆ. ಅಲ್ಲಿವರೆಗೂ ನಮಗ್ ಗೊತ್ತು. ಅದಾದ್ಮೇಲೆ ಏನ್ ಹೇಳಿದ್ರು ಫೋಟೋ ನಿಮ್ಗೆ ಸೆಂಡ್ ಮಾಡಿದ್ರೆ, ಅದಾದ್ಮೇಲೆ ಆ ಫೋಟೋನ ಮೋಸ್ಟ್ಲಿ ಅಕ್ಕ ಕಳಿಸ್ತಾರೆ ಅವ್ರು. ನಾರ್ಮಲ್ ಆಗಿ ಏನೇ ಮಾಡಿದ್ರು ಅಕ್ಕನ ಕಳಿಸ್ಬಿಡ್ತಾರೆ. ಅಕ್ಕಯಿಂದ ಮೆಸೇಜ್ ಬಂತು, ಥ್ಯಾಂಕ್ ಯು ಫಾರ್ ರಿಮೆಂಬರಿಂಗ್ ಮೀ ಮೈ ಡಾರ್ಲಿಂಗ್ ಬಾಯ್ ಅಂತ ಅನ್ಕೊಂಡು. ಓಕೆ. ನೀವು ಸ್ಟೇಜ್ ಮೇಲೆ ಮಾತಾಡಿದ್ದನ್ನ ಅವ್ರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಮೋಸ್ಟ್ಲಿ ಅವರು ಲೈವ್ ಅಲ್ಲಿ ನೋಡಿರ್ತಾರೆ. ಇಮಿಡಿಯೇಟ್ ಆಗಿ ಮೆಸೇಜ್ ಬಂತು. ಸೊ ಅವತ್ತಾಗಿದ್ದು ಖುಷಿ ನಿಜವಾಗ್ಲೂ ಅದೊಂದು ವಾವ್ ಮೂಮೆಂಟ್ ಅದು. ಸೊ ಇನ್ನು ಮ್ಯಾಕ್ಸ್ ಅಂತ ಬಂದಾಗ ನಾವು ರೀಸೆಂಟ್ ಆಗಿ ಒಂದು ಮೇಕಿಂಗ್ ನೋಡ್ತಾ ಇದ್ವಿ. ಆಕ್ಷನ್ ಅಂದ ತಕ್ಷಣ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ ಆಗ್ಬಿಡ್ತಾರೆ ಸುದೀಪ್ ಸರ್. ಕಟ್ ಆದ ತಕ್ಷಣ ಅವರು ತುಂಬಾ ನಾರ್ಮಲ್ ಆಗಿ ಆರಾಮಾಗಿ ಫನ್ ಮಾಡ್ಕೊಂಡು ಅದೆಲ್ಲ ಮೇಕಿಂಗ್ ಅಲ್ಲಿ ನೋಡಿದೀವಿ. ನಾವು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡ್ತೀವಿ, ಇಂಟರ್ವ್ಯೂಸ್ ಅಲ್ಲಿ ನೋಡ್ತಾ ಇರ್ತೀವಿ, ಬಟ್ ಅವ್ರನ್ನ ಬಹಳ ಹತ್ತಿರದಿಂದ ಆಲ್ಮೋಸ್ಟ್ 24 hours ನೀವು ನೋಡಿರ್ತೀರಾ. ಸೊ ಆಕ್ಚುಲಿ ಕಿಚ್ಚ ಸುದೀಪ್ ಅವ್ರು ಹೇಗೆ ಸೆಟ್ ಅಲ್ಲಿ ಹೇಗಿರ್ತಾರೆ, ಮನೇಲಿ ಹೇಗಿರ್ತಾರೆ? ಆಕ್ಚುಲಿ ವೆರಿ ಒಂಥರ ಏನ್ ಹೇಳ್ಬೇಕು, ಮಗು ತರ ಅಣ್ಣ. ಒಂದ್ಸತಿ ಪಾತ್ರ ಕೀಳ್ದ ಅಂದ್ರೆ ಮೀರ್ಸೋರು ಯಾರೂ ಇಲ್ಲ, ಅದರಿಂದ ಆಚೆ ಬಂದ್ರು ಮೀರ್ಸೋರು ಯಾರು ಇಲ್ಲ. ಅವ್ರನ್ನ ಅಷ್ಟು ಎಂಟರ್ಟೈನ್ಮೆಂಟ್, ಅಷ್ಟು ಕಾಮಿಡಿ ಮಾಡ್ತಾರೆ, ಎಲ್ಲರನ್ನು ಕಂಫರ್ಟ್ ಮಾಡ್ತಾರೆ. ಆಕ್ಚುಲಿ ಇದು ಮ್ಯಾಕ್ಸೇ ತಗೊಳ್ಬೇಕು ಅಂದ್ರೆ ಎಲ್ಲರಿಗೂ ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾತಾಡ್ತಾ ಇದ್ದೆ, ಎಲ್ಲರ ಹತ್ರ ಆರ್ಟಿಸ್ಟ್ಗಳ ಹತ್ರ ನಾನು ಮಾತಾಡ್ತಾ ಇದ್ದೆ. ಯೂಶುವಲ್ ಆಗಿ ಯಾರು ಮಾತಾಡಕ್ಕೆ ಬರ್ತಾ ಇಲ್ಲ ಅಣ್ಣ ಹತ್ರ, ಒಂದು ಭಯ ಇರುತ್ತಲ್ಲ. ಆಕ್ಚುಲಿ ಅದು ಇರಬೇಕು ಗೊತ್ತು. ಒಬ್ಬ ಲೆಜೆಂಡ್ ಆಗಲಿ, ಒಬ್ಬ ಸೂಪರ್ ಸ್ಟಾರ್ ಬರ್ತಾ ಇದಾರೆ ಅಂದ್ರೆ ಅದು ಫುಲ್ ಫ್ಲೋರ್ ಸೈಲೆಂಟ್ ಆಗ್ಲೇಬೇಕು, ಅವಾಗಲೇ ಒಂದು ಲೆಜೆಂಡ್ ಅಂತ ಅನ್ಸ್ಕೊಳ್ಳೋದು. ಸೊ ಅವ್ರು ಬಂದ್ರು ಅಂದ್ರೆ ಎಲ್ಲರೂ ಫ್ಲೋರ್ ಎಲ್ಲ ಫುಲ್ ಸೈಲೆಂಟ್, ಪಿನ್ ಡ್ರಾಪ್ ಸೈಲೆಂಟ್, ಯಾರು ಏನು ಅಪಿಯ ಅಂತ ಇರ್ತಾರೆ. ಅಣ್ಣ ಎಂಟ್ರಿ ಆಗಿದ ತಕ್ಷಣ ಎಲ್ಲ ಸೈಲೆಂಟ್. ಸೊ ಇವಾಗ ಆರ್ಟಿಸ್ಟ್ಗಳ ಹತ್ರ ನಾನು ಮಾತಾಡ್ತೀನಿ, ಅವ್ರು ನನ್ನ ಹತ್ರನೂ ಮಾತಾಡ್ತಾ ಇದ್ದಾರೆ. ಅಣ್ಣ ಹತ್ರ ಮಾತಾಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಭಯ, ಏನ್ ಹೇಳ್ಬಿಡ್ತಾರೆ ಅದು ಇದು ಅನ್ಕೊಂಡು. ಪಾಪ ಅವರೇ ಅಣ್ಣನೇ ಎಲ್ಲ ಶಾರ್ಟ್ಸು ಅದು ಇದೆಲ್ಲ ಮುಗಿದ್ಮೇಲೆ ಅಣ್ಣನೇ ಫುಲ್ ಒಂದು ರೌಂಡ್ ಆಗಿ ಚೇರ್ಗಳು ಹಾಕ್ಸಿ ಸೆಟ್ಟಲ್ಲಿ ಮ್ಯಾಕ್ಸಲ್ಲಿ ಎಲ್ರಿಗೂ ಕೂರಿಸಿ ಅವ್ರ ಪಾಸ್ಟ್ ಬಗ್ಗೆ, ಫ್ಯೂಚರ್ ಬಗ್ಗೆ, ನೀನು ಲೈಫಲ್ಲಿ ಏನು ಮಾಡ್ತಿದ್ಯಾ ಅದು ಎಲ್ಲ ಮಾತಾಡಿ ಕಾಮಿಡಿ ಮಾಡಿ ಎಲ್ಲರಿಗೂ ಒಂಥರ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು. ಸೊ ಅವಾಗಿಂದ ಎಲ್ಲರೂ ಜೆಲ್ಲಾಗಕ್ಕೆ ಸ್ಟಾರ್ಟ್ ಆದರು. ಸೊ ಸೆಟ್ಟಲ್ಲಿ ಕೂಡ ಎಲ್ಲರಿಗೂ ಟೆಕ್ನಿಷಿಯನ್ಸ್ಗೆ, ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಊಟ ಹಾಕೋದು ಎವ್ರಿ ಮಂತು ಇಲ್ಲ ಎವ್ರಿ 15 days ಒಂದ್ಸತಿ. ಆರ್ಟಿಸ್ಟ್ಗೆ ಸ್ಪೆಷಲ್ ಆಗಿ ಇವರೇ ಬಿರಿಯಾನಿ ಪ್ರಿಪೇರ್ ಮಾಡೋದು ಎಲ್ಲ ಮಾಡಿದ್ದಾರೆ. ಬಟ್ ಅಷ್ಟು ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಅಣ್ಣ. ಸೊ ಕುಕಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿದೆ. ಅಂಡ್ ನಿಮಗೆ ಅವ್ರು ಮಾಡುವಂತ ಕುಕಿಂಗ್ ಅಲ್ಲಿ ಯಾವ್ದು ಇಷ್ಟ, ನೀವ್ ಏನೆಲ್ಲ ಟೇಸ್ಟ್ ಮಾಡಿದ್ದೀರಾ, ಹೇಗೆ? ನಾನು ಅವ್ರು ಏನ್ ಮಾಡಿದ್ರು ತಿಂತೀನಿ. ನನ್ಗೆ ಖರ 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 ಮಾಡ್ಬೇಕು. ಬಿರಿಯಾನಿ ಏನ್ ಮಾಡಿದ್ರು ತಿಂತೀನಿ. ಮಟನ್ ಬಿರಿಯಾನಿ ಮಾಡ್ತಾರೆ, ಅವ್ರು ತಿನ್ನಲ್ಲ ಮಟನ್ ಬಿರಿಯಾನಿ ಮಾಡ್ತಾರೆ,
ನೆಕ್ಸ್ಟ್ ಲೆವೆಲ್. ಮಾಡ್ತಾರೆ ಬಟ್ ತಿನ್ನಲ್ಲ. ಅವ್ರು ತಿನ್ನೋದೇ, ಅವ್ರು ಟೇಸ್ಟೇ ಮಾಡಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಸುಮ್ಮನೆ ಕೊಡ್ತಾರೆ. ಅದು ಸಖತ್ತಾಗೇ ಇರುತ್ತೆ. ನೋಡಿದೀರಾ ನೀವು ಯಾರನ್ನ ಇವಾಗ ಅಡ್ಗೆ ಮಾಡೋರಾಗ್ಲಿ ಸುಮ್ಮನೆ ಹಿಂಗೆ ಅನ್ಕೊಂಡು ಹಿಂಗೆ ಟೇಸ್ಟ್ ಮಾಡೇ ಮಾಡ್ತಾರೆ, ಅವ್ರು ಟೇಸ್ಟೇ ಮಾಡಲ್ಲ. ಹೌದಾ? ಬಟ್ ಅಂದ್ರೆ ಅಷ್ಟ್ ಪರ್ಫೆಕ್ಟ್, ಎಲ್ಲ ಪರ್ಫೆಕ್ಟ್ ಆಗೇ ಇರುತ್ತೆ ಮತ್ತೆ ಡೆಲಿಷಿಯಸ್ ಆಗಿರುತ್ತೆ. ಅದೊಂದು ಗೊತ್ತಿಲ್ಲ. ಅವ್ರು ಇನ್ನೊಂದೇನಂದ್ರೆ ಬೇಕಿಂಗು ಮಾಡ್ತಾರೆ, ಅದು ಸಖತ್ತಾಗಿ ಮಾಡ್ತಾರೆ. ಅಂದ್ರೆ ಆಲ್ಮೋಸ್ಟ್ ಫ್ರೀ ಟೈಮ್ ಅಲ್ಲಿ ಶೂಟಿಂಗ್ ಏನು ಇಲ್ಲ ಅಂದಾಗ ಏನ್ ಮಾಡ್ತಾರೆ? ಬೇಕಿಂಗು, ಕುಕಿಂಗ್ ಬಿಟ್ರೆ ಚೆಸ್. ಓಕೆ, ಓ ಕರೆಕ್ಟ್. ಚೆಸ್, ನೀವು ಕೂಡ ಚೆಸ್ ಪಾರ್ಟ್ನರ್ ಅವ್ರಿಗೆ. ನಮ್ಮಿಬ್ಬರದ್ದು ಅದೇ ಕೆಲಸ. ಇನ್ನೇನು ಅಂದ್ರೆ ಏನು ಶೂಟಿಂಗ್ ಗೀಟಿಂಗ್ ಇಲ್ಲ ಅಂದ್ರೆ ಮನೇಲಿ ಫ್ರೀ ಆಗಿದ್ರೆ ಅದೇ ಕೆಲಸ, ಚೆಸ್ ಆಡ್ಕೊಂಡಿರ್ತೀವಿ. ಅದೇ ಏನಿಲ್ಲ ಅಂದ್ರೂ ತುಂಬಾ ಸೀರಿಯಸ್ ಆಗಿ ಆಡ್ತೀವಿ. ಅವ್ರು ಚೆನ್ನಾಗಿ ಆಡ್ತಾರೆ. ಅವ್ರಿಗೇನು ಗೊತ್ತಾ, ಮಧ್ಯದಲ್ಲಿ ಇದು ಡಿಸ್ಟ್ರಾಕ್ಷನ್ಸ್ ಕಾಲ್ಸ್ ಬರ್ತಾ ಇರುತ್ತೆ, ಅಫಿಷಿಯಲ್ ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಡಿಸ್ಟ್ರಾಕ್ಟ್ ಆದ ಅಂದ್ರೆ ಸ್ವಲ್ಪ ಡೈವರ್ಟ್ ಆಗ್ಬಿಡ್ತಾರೆ. ಇಲ್ಲ ಅಂದ್ರೆ ಅವ್ರು ಸಖತ್ ಒಳ್ಳೆ ಪ್ಲೇಯರು, ಚೆನ್ನಾಗಿ ಆಡ್ತಾರೆ. ನಮ್ಗೆ ಅದೇ ಟೈಮ್ ಪಾಸು. ಮತ್ತೆ ಇನ್ನೊಂದು ಏನು ಹೇಳ್ಬೇಕು ಅಂದ್ರೆ ತುಂಬಾ ಸೀರಿಯಸ್ ಆಗಿ ಆಡ್ತೀವಿ. ಜಗಳ ಎಲ್ಲ ಲೈಟಾಗಿ ಆಗ್ತಾ ಇರುತ್ತೆ. ಹೌದಾ? ಅಂದ್ರೆ ಕ್ಯೂಟ್ ಜಗಳ ಆತರ. ಅಂದ್ರೆ ಈ ತರದೆಲ್ಲ ಮಾಡ್ತಾರೆ. ಅಂಡ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫೋಟೋ ಕೂಡ ನೋಡಿದೆ, ನಿಮ್ಮ ಬರ್ತ್ಡೇ ಅವ್ರು ಸೆಲೆಬ್ರೇಟ್ ಮಾಡಿರುವಂತದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅಥವಾ ಅವ್ರ ಜೊತೆಲಿರುವಂತವರ ಸೆಲೆಬ್ರೇಷನ್ ಅಲ್ಲಿ ಅವರು ಭಾಗಿಯಾಗುವಂತದ್ದು, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಅಷ್ಟು ಫ್ರೆಂಡ್ಶಿಪ್ ನ ವ್ಯಾಲ್ಯೂ ಮಾಡ್ತಾರೆ. ಅಷ್ಟೇ, ಮುಂಚೆಯಿಂದನೂ ಅಷ್ಟೇ. ನಾನು ನೋಡಿರೋ ಪ್ರಕಾರ ಒಬ್ಬರಿಗೆ ಪ್ರೀತಿ ಕೊಡ್ತಾ ಇದಾರೆ ಅಂದ್ರೆ ಅದು ಪ್ರೀತಿ ಹಂಗೇ ಇರುತ್ತೆ. ಅದನ್ನ ದ್ವೇಷಿಸ್ತಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ದ್ವೇಷಿಸಲ್ಲ, ಅದಕ್ಕೆ ಟೈಮೂ ಇಲ್ಲ ಅವ್ರಿಗೆ. ಅದು ಏನ್ ಎಮೋಷನ್ ತೋರಿಸಿರ್ತಾರೆ ಮುಂಚೆಯಿಂದ ಅದೇ ಎಮೋಷನ್ ತೋರಿಸ್ತಾರೆ. ಇವಾಗ ಹೆಂಗೆ ಅಂದ್ರೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಅಂದ್ರೆ ನಾನು ಏನೂ ಅಲ್ಲ ಅವ್ರಿಗೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನಾನು ಹೇಳಿದ್ನಲ್ಲ, ಟ್ರಸ್ಟ್, ಲವ್, ಕೇರ್ ಅದಿದ್ರೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ ಅವರು. ಅದನ್ನ ಬಿಟ್ಬಿಟ್ಟು ಸ್ವಲ್ಪ ಜನ ಹೆಂಗೆ ಅಂದ್ರೆ ಅಜೆಂಡಾ, ಎಕ್ಸ್ಪೆಕ್ಟೇಷನ್ಸ್ ಇದರಿಂದನೇ ಬರ್ತಾರೆ. ಸೊ ಅವ್ರಿಗೆ ಎಲ್ಲಿ ಇಡಬೇಕು ಅದು ಮೈಂಡಲ್ಲೇ ಪ್ಲೇಸ್ ಮಾಡ್ಬಿಡ್ತಾರೆ. ಯಾವತ್ತೂ ಅಷ್ಟೇ, ಇದುವರೆಗೂ ನಾನು ಅಣ್ಣನ ಜೊತೆ ಇದ್ದಾಗಿಂದ ಇವಾಗಿಂದನೂ ಒಬ್ಬ ಕೂಡ ನೀವ್ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಇದುವರೆಗೂ ಯಾರು ಕೇಳಿದ್ ನಾನು ನೋಡೇ ಇಲ್ಲ. ಸ್ವಲ್ಪ ಜನ ಅವ್ರ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತಾರೆ. ಅವ್ರು ಬಿಟ್ರೆ ನಾನು ಯಾರನ್ನೂ ಕೇಳೇ ಇಲ್ಲ. ಎಲ್ಲ ಬರೀ ಎಕ್ಸ್ಪೆಕ್ಟೇಷನ್ಸು, ಅಜೆಂಡಾ ಬರೀ ಇದೆ. ಸೊ ಅವ್ರು ಜಾಸ್ತಿ ಫಿಲ್ಮ್ ಇಂಡಸ್ಟ್ರಿಯಿಂದ ಸ್ವಲ್ಪ ದೂರನೇ ಅವರು. ಸೊ ಜಾಸ್ತಿ ಕ್ರಿಕೆಟ್ ಫ್ರೆಂಡ್ಸೇ ಜಾಸ್ತಿ ಅವರು. ಇಂಡಿಯಾ ಟೀಮಲ್ಲಿರೋ ಆಲ್ಮೋಸ್ಟ್ ಎಲ್ಲರೂ ಅಣ್ಣ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ. ಸೂರ್ಯಕುಮಾರ್ ಆಗಲಿ, ರಿಷಬ್ ಪಂತ್ ಆಗಲಿ, ಪೃಥ್ವಿ, ಹಾರ್ದಿಕ್ ಪಾಂಡ್ಯ, ಆಲ್ಮೋಸ್ಟ್ ಎಲ್ಲರೂ ಅಣ್ಣನ ಕಾಂಟ್ಯಾಕ್ಟ್ ಅಲ್ಲಿ. ಸೊ ಅವ್ರಿಗೆ ಇನ್ನೊಂದು ಲವ್ ಅಂದ್ರೆ ಗೊತ್ತಲ್ಲ, ಕ್ರಿಕೆಟ್. ಸೊ ಬೆಸ್ಟ್ ಅಲ್ವಾ ಇದು? ಅನ್ವಾಂಟೆಡ್ ಥಿಂಗ್ಸ್ಗಿಂತ ಇದೇ ಬೆಸ್ಟ್ ಅಲ್ವಾ? ಅಂಡ್ ನೀವೇನ್ರಿ ಬರ್ಡೇ ಸೆಲೆಬ್ರೇಷನ್ ಅಂತ, ಅಫ್ಕೋರ್ಸ್ ಸೆಲೆಬ್ರೇಷನ್ ಅಂದ್ಮೇಲೆ ಜೊತೆ ಗಿಫ್ಟ್ ಕೂಡ ಸಿಕ್ಕಿರುತ್ತೆ ಪ್ರವೀಣ್ ಅವ್ರಿಗೆ. ಕಿಚ್ಚ ಸುದೀಪ್ ಅವರಿಂದ ನಿಮಗ್ ಸಿಕ್ಕಿರೋ ಗಿಫ್ಟ್ ಯಾವುದು, ಏನು, ಇದುವರೆಗೂ ಏನೇನ್ ಗಿಫ್ಟ್ ಸಿಕ್ಕಿದೆ? ಗೊತ್ತಿಲ್ಲ, ಇದು ಹೇಳ್ಬೇಕೋ ಬೇಡವೋ ಅಂತ. ಅವ್ರು ಹೆಂಗ್ ಅನ್ಕೊಂತಾರೋ ಇಲ್ವೋ ಗೊತ್ತಿಲ್ಲ. ಅಣ್ಣ ಇದು ಅಷ್ಟೇ, ಈ ವಾಚು ಅಷ್ಟೇ ಅಣ್ಣ ಅಕ್ಕನೇ ಸೆಲೆಕ್ಟ್ ಮಾಡಿದ್ದು, ಲಕೋಸ್ಟೆ ಅಂತ. ದುಬೈಯಲ್ಲಿ ತಂದಿದ್ದು. ಅವ್ ಬರ್ಡೇಗೆ ಗಿಫ್ಟ್ ಕೊಡ್ಬೇಕು, ಈ ಒಕೇಶನ್ಗೆ ಗಿಫ್ಟ್ ಕೊಡ್ಬೇಕು ಅಂತ ಏನ್ ಎಲ್ಲ ನಾ ಟೂರ್ಗೆ ಹೋದ್ರೆ, ವೆಕೇಶನ್ಗೆ ಹೋದ್ರೆ ಏನೋ ಒಂದು ತರ್ತಾ ಇರ್ತಾರೆ. ಸೊ ಈ ವಾಚು ಅವರೇ ಕೊಟ್ಟಿದ್ದು. ಇನ್ನೊಂದು ಅದೊಂದು ರಾರಕ್ಕಮ್ಮ ಸಾಂಗ್ಗೆ ಒಂದು ರೀಲ್ಸ್ ಮಾಡಿದೆ ನಾನು, ಅದಕ್ಕೊಂದು ವಾಚ್ ಕೊಟ್ಟಿದ್ರು. ಸಾಂಗ್ ಹಾಡ್ತಾ ಇರ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಾಡುಗಳು ಅಂತ ಬಂದಾಗ ಅಫ್ಕೋರ್ಸ್ ಅವ್ರು ತುಂಬಾ ಒಳ್ಳೆ ಸಿಂಗರ್, ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ. ನಿಮಗೆ ಸುದೀಪ್ ಅವರ ಯಾವ ಸಾಂಗ್ ತುಂಬಾ ಇಷ್ಟ ಆಗುತ್ತೆ? ಒಂದೆರಡು ಟೈಮ್ ಹಾಡ್ಬೋದಾ? ಬಿಕಾಸ್ ನೀವು ಹಾಡ್ತೀನಿ ಅಂತ ಹೇಳಿದ್ರಿ. ಅಣ್ಣ ಮೂವಿದೆ ಹಾಡ್ಬೇಕು ಸಾಂಗು. ಅವ್ರದ್ದು ಯಾವ್ದು ನಿಮ್ ಫೇವ್ರೇಟ್ ಸಾಂಗ್? ನಮ್ಗೆ ಅವ್ರದ್ದು ಎಲ್ಲ ಮೂವಿ ಸಾಂಗ್ಸು ಫೇವ್ರೇಟ್. ಅದ್ರಲ್ಲಿ ಯಾವ್ದಾನ ಹಾಡ್ಬೇಕು ಅಂದ್ರೆ ಹಾಡ್ಲಾ? ಆ ಬ್ರಹ್ಮ ತೋಚಿದ್ದು ಗೀಚುತ್ತಾ ನಮ್ಮ ಆ ಮರ್ಮ ಕಂಡೋರು ಇಲ್ಲಿ ಯಾರಮ್ಮ, ಇಲ್ಲಿ ಹುಟ್ಟಿದಂತ ನಾಮಗೆಲ್ಕವೇ. ನಲ್ಲ ಸಿನಿಮಾದ ಸಾಂಗ್ ಇದು. ಎಸ್, ಆಫ್ ಕೋರ್ಸ್ ಮೋಸ್ಟ್ ಫೇವ್ರೆಟ್ ಸಾಂಗ್ ಇದು ಬಹಳಷ್ಟು ಜನಕ್ಕೆ. ಅಂಡ್ ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ, ನಿಮ್ಮ ಬಗ್ಗೆ ಹೇಳೋದಾದ್ರೆ, ನೀವು ಕ್ರಿಕೆಟರ್, ಈಗ ಸಿನಿಮಾ ಆಕ್ಟರ್ ಕೂಡ ಹೌದು.
ನಿಮಗೇನಿದೆ ಫ್ಯೂಚರ್ ಅಥವಾ ಈ ತರದ್ ಒಂದ್ ಕನ್ಸಿದೆ, ಇನ್ನು ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ಅನ್ನೋದಾದ್ರೆ ಏನ್ ಕನಸುಗಳಿದೆ ಪ್ರವೀಣ್ ಅವ್ರಿಗೆ, ನೀವೇನ್ ಮಾಡ್ಬೇಕು ಲೈಫಲ್ಲಿ ಅಂತ? ನಾನು ಆ್ಯಕ್ಚುಲಿ ತುಂಬ ಪಾಸ್ಟ್ ಮತ್ತು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ. ಯಾಕೆಂದರೆ ಪಾಸ್ಟ್ ಆಗಿದ್ದಾಯಿತು, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಟೈಮು ಇಲ್ಲ ನನಗೆ. ಫ್ಯೂಚರ್ ಅಂತ ಏನು ಅದ್ರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಲ್ಲ. ನನ್ನ ಲೈಫ್ ಹೆಂಗೆ ಅಂದರೆ ಗೋ ವಿತ್ ದ ಫ್ಲೋ. ಇವತ್ತು ಈ ಕೆಲಸ ಇದೆಯಾ ಆಸ್ ಅ ಆರ್ಟಿಸ್ಟ್, ನೀನು ಯಾವುದು ಕೆಲಸ ಕೊಟ್ಟರು ಮಾಡೋಕ್ಕೆ ರೆಡಿ ಸಿನಿಮಾದಲ್ಲಿ. ಇನ್ನೊಂದೇನೆಂದರೆ ನನಗೆ ಇಷ್ಟೇ ಟೈಮ್ ಇರಬೇಕು, ನಾನು ಹೇಳ್ತಾ ಇದ್ದೀನಿ ಸ್ಕ್ರೀನ್ ಸ್ಪೇಸ್ ಇಷ್ಟೇ ಇರಬೇಕು ಮೂವಿಲಿ. ಆ್ಯಸ್ ಅನ್ ಆರ್ಟಿಸ್ಟ್ ಐ ಲವ್ ಟು ವರ್ಕ್, ಐ ಲವ್ ಟು ಆ್ಯಕ್ಟ್. ಎಂಡ್ ಆಫ್ ದ ಡೇ ಏನೋ ಒಂದು ಅರ್ನಿಂಗ್ ಇರಬೇಕು, ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ. ಹೀರೋ ಆಗೇ ಮಾಡಬೇಕು, ವಿಲನ್ ಆಗೇ ಮಾಡಬೇಕು, ನನಗೆ ಎಲ್ಲ ಥರ ವೇಷ ಹಾಕ್ಬೇಕು, ಎಲ್ಲ ಥರ ಕ್ಯಾರೆಕ್ಟರ್ಸ್ ಮಾಡಬೇಕು, ಡಿಫ್ರೆಂಟಾಗಿ ಕಾಣಿಸ್ಕೋಬೇಕು ಅಂತ ಇದೆ ಅಷ್ಟೇ. ಈ ಸದ್ಯಕ್ಕೆ ಇಷ್ಟೇ ಇರೋದು. ಆಸ್ ಎ ಕ್ರಿಕೆಟರ್, ಆಕ್ಟರ್ ಖಂಡಿತ ಫಿಟ್ನೆಸ್ ಇಂಪಾರ್ಟೆಂಟ್. ನೀವು ಕೂಡ ಫಿಟ್ನೆಸ್ ಮೇಂಟೈನ್ ಮಾಡ್ತೀರಾ. ನಿಮ್ಮ ಫಿಟ್ನೆಸ್ ರೊಟೀನ್ ಏನಿರುತ್ತೆ? ಈಗ ಒಬ್ಬ ಆರ್ಟಿಸ್ಟ್ಗಾಗಲಿ ಸ್ಪೋರ್ಟ್ಸ್ ಪರ್ಸನ್ಗಾಗಲಿ ಅವ್ರ ಬಾಡಿನೇ ಅವ್ರಿಗೆ ಇನ್ವೆಸ್ಟ್ಮೆಂಟು, ಓಕೆನಾ? ಸೊ ನಾವು ಅದನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಿಮ್ಗೆ ಎಲ್ಲೂ ಆ್ಯಕ್ಟಿಂಗ್ ಚಾನ್ಸ್ ಸಿಗಲ್ಲ, ಇಲ್ಲ ಎಲ್ಲಿ ಕರೆದಿ ನಿಮ್ಮನ್ನು ಕರ್ಕೊಂಬಂದು ಆಡ್ಸಲ್ಲ. ಸೊ ನೀವು ಇವಾಗ ಅದೊಂದು ಟ್ರೆಂಡ್ ಸೆಟ್ ಆಗಿಬಿಟ್ಟಿದೆ. ಸಿನಿಮಾ ಆಗಲಿ ಕ್ರಿಕೆಟ್ ಆಗಲಿ ಯಾವುದೇ ಸ್ಪೋರ್ಟ್ಸ್ ಇರಲಿ, ಫಿಟ್ ಆಗಿದ್ರೆ ಮಾತ್ರ ಜನ ನೋಡೋದು ಅನ್ನೋದು. ಬಟ್ ಆ್ಯಕ್ಚುಲಿ ಅದು ಒಳ್ಳೇದು. ನಿಮ್ಮ ಹೆಲ್ತು ನೀವು ನೋಡ್ಕೊತೀರಾ, ಬೇರೆಯವ್ರಿಗೂ ಇನ್ಸ್ಪೈರ್ ಮಾಡ್ತೀರಾ. ಸೊ ಫಿಟ್ನೆಸ್ ತುಂಬ ಮ್ಯಾಟರ್ ಆಗುತ್ತೆ, ಸಿನಿಮಾ ಆಗಲಿ ಏನೋ ಸ್ಪೋರ್ಟ್ಸ್ ಆಗಲಿ. ಸೊ ನನಗಂತೂ ಸಖತ್ ಇಂಪಾರ್ಟೆಂಟು. ನನಗೆ ಇವಾಗ ಯಾವ್ದಾನ ಮ್ಯಾಚಸ್ ಇದೆ ಅಂದ್ಕೊಳ್ಳಿ, ನಾನು 3 meals ಮಾಡ್ತೀನಿ. ಅದು ಬಿಟ್ಟರೆ ಏನು ಮ್ಯಾಚಸ್ ಇಲ್ಲ ಅಂದರೆ ಬರೀ ವರ್ಕೌಟು 2 meals ಅಷ್ಟೇ ಇರ್ತೀನಿ. ಸಿನಿಮಾನೂ ಅಷ್ಟೇ, ಶೂಟಿಂಗು ಅಲ್ಲಿ ಇಲ್ಲಿ ಇದ್ರೂ 2 meals ಅಷ್ಟೇ ನಾನು ಮಾಡೋದು. ಯಾಕೆಂದರೆ ಜಾಸ್ತಿ ಎಷ್ಟು ನಾವು ಹಸ್ಕೊಂಡಿರ್ತೀವಿ ಅಷ್ಟು ಹೆಂಗಾಗಿ ಕಾಣಿಸ್ತೀವಿ ನಾವು. ಇದು ಗೊತ್ತಿತ್ತಾ? ಜಾಸ್ತಿ ಯಾಕೆಂದರೆ ನಮ್ಮ ಬಾಡಿ ಏನಿರುತ್ತೆ ಒಳಗಡೆ ಇಂಟರ್ನಲ್ ಆರ್ಗನ್ಸು, ಅದು ಬ್ಯಾಕ್ಟೀರಿಯಾ ಮತ್ತು ಒಳಗಡೆ ಏನೇನು ಕೆಟ್ಟ ಸೆಲ್ಸ್ ಇರುತ್ತೆ ಅದನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದೆಲ್ಲ ಕೆಟ್ಟದೆಲ್ಲ ಹೋದ್ಮೇಲೆ ನಾವು ಗ್ಲೋ ಆಗಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಜಾಸ್ತಿ ಹಸ್ಕೊಂಡಿದ್ರೆ ಒಳ್ಳೇದು, ತುಂಬ ದಿನ ಬದುಕ್ತೀವಿ ಮತ್ತೆ ಹೆಂಗಾಗಿ ಕಾಣ್ತೀವಿ. ಕಿಚ್ಚ ಸುದೀಪ್ ಅವ್ರ ಫಿಟ್ನೆಸ್ ಬಗ್ಗೆ ಹೇಳಿ. ಯಾಕೆಂದ್ರೆ ಪೈಲ್ವಾನ್ ಸಿನಿಮಾ ಮುಂಚೆ ಅವ್ರು ಹೇಳ್ತಾ ಇದ್ರು ಎಷ್ಟೊಂದು ಇಂಟರ್ವ್ಯೂಸ್ ಅಲ್ಲಿ, ಜಿಮ್ ಅಂದ್ರೆ ನಂಗೆ ಅಷ್ಟೊಂದೇನು ಇಷ್ಟ ಇಲ್ಲ ಅಂತ. ಆಫ್ಟರ್ ಪೈಲ್ವಾನ್ ಸ್ವಲ್ಪ ಜಿಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಶುರು ಮಾಡಿದ್ರು ಅಂತ ಅನ್ಸುತ್ತೆ. ಸೊ ಅವರ ಫಿಟ್ನೆಸ್, ಅವರ ಜಿಮ್ ವರ್ಕೌಟ್ ಅದ್ರ ಬಗ್ಗೆ ಅಣ್ಣ, ಇನ್ ಕೇಸ್ ಶೂಟಿಂಗ್ ಟೈಮಲ್ಲಿ ವರ್ಕೌಟ್ ಮಿಸ್ ಆದರೂ ಇಲ್ಲ ಏನೋ ಒಂದು ರೀಸನ್ಸ್ ಅಫಿಷಿಯಲ್ ಇದರಿಂದ ಮೀಟಿಂಗ್ಸು ಅದರಿಂದ ಬರುತ್ತೆ, ಏನೇ ಮಿಸ್ ಆದರೂ ವರ್ಕೌಟು, ಡಯಟ್ ಮಾತ್ರ ಖಂಡಿತ ಮಾಡೇ ಮಾಡ್ತಾರೆ. ಅವ್ರಿಗೆ ಇಷ್ಟೇ ತಿನ್ನಬೇಕು ಅಷ್ಟೇ ತಿನ್ನಬೇಕು ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಅದನ್ನು ಫಾಲೋ ಮಾಡ್ತಾರೆ ರೆಗ್ಯುಲರಾಗೆ. ಬಟ್ ಏನಂದರೆ ಇವಾಗ ತುಂಬ ಏನು ವರ್ಕೌಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಏನೋ ಒಂದು ಡಂಬಲ್ಸು ಅದು ಇದು ಇಟ್ಕೊಂಡಿರ್ತಾರೆ ಕ್ಯಾರವನಲ್ಲಿ. ಸೊ ಅದರಲ್ಲೇ ಏನೋ ಒಂದು ಎಲ್ಲ ಥರ ವೇರಿಯೇಷನ್ಸ್ ಮಾಡಿ ಅಂದ್ರೆ ಶಾರ್ಟ್ ಹೋಗೋಕ್ಕಿಂತ ಮುಂಚೆ ಕ್ಯಾರವನ್ ಅಲ್ಲೇ ಅದೇ ಸಪ್ರೇಟ್ ಒಂದು ಹೌಸ್ ಮಾಡ್ಬಿಡ್ತಾರೆ. ಆದ್ರೆ ಹೆಂಗೆ ಅಂದ್ರೆ ಒಳಗಡೆ ಕ್ಯಾರವನ್ ಒಳಗಡೆ ಅಲ್ಲ, ಆಚೆ ಸೆಟ್ ಅಲ್ಲಿ ಸಪ್ರೇಟ್ ಅವ್ರದೇ ಒಂದು ಮನೆ ಮಾಡ್ಕೊಡ್ತಾರೆ. ಅದು ಹೆಂಗೆ ಅಂದ್ರೆ ಒಳಗಡೆಯಿಂದ ಅವ್ರಿಗೆ ನೀವು ಕಾಣ್ತಾ ಇರ್ತೀರಾ, ಆಚೆಯಿಂದ ನೀವು ಕಾಣಿಸಲ್ಲ, ಅವರು ನಮಗ್ ಕಾಣಿಸಲ್ಲ. ಸೊ ಅಲ್ಲೇ ವರ್ಕೌಟು, ಊಟ ತಿಂಡಿ ಎಲ್ಲ. ಸೊ ಗ್ಯಾಪ್ ಅಲ್ಲಿ ಏನೋ ಶಾರ್ಟ್ಸ್ ಗ್ಯಾಪ್ ಅಲ್ಲಿ ಬಂದು ಡಂಬಲ್ಸ್ ಎತ್ತೋದು ಅದು ಇದೆಲ್ಲ ಮಾಡ್ತಾ ಇರ್ತಾರೆ. ಆದಷ್ಟು ಫಿಟ್ ಆಗಿರಕ್ಕೆ ಟ್ರೈ ಮಾಡ್ತಾರೆ. ನೀವು ಇವಾಗ್ಲೂ ನೋಡಿದಿರ, ನನಗೆ ಕೇಳಿದ್ರೆ ಅಷ್ಟು ವರ್ಷ ಅದು ಒಂದೇ ಫಿಸಿಕ್ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದು ಅದೊಂಥರ ಅಡ್ವಾಂಟೇಜ್ ಅಣ್ಣಾಗಿ. ಅವ್ರಿಗೇನು ಗೊತ್ತಾ, ಇನ್ನೊಂದೇನಂದ್ರೆ ಕ್ಯಾರೆಕ್ಟರ್ ಒಳಗಡೆ ಹೋಗಿ ಮಾಡ್ತೀನಿ ಅಂತಾನೂ ಏನಿಲ್ಲ. ವರ್ಕೌಟು ಇಲ್ಲ ಫಿಟ್ನೆಸ್ಸು ಅದೇ ಥರ ಬಾಡಿ ಬೇಕು, ಜಾಸ್ತಿ ಬಲ್ಕ್ ಬೇಕು, ಅದು ನಾರ್ಮಲ್ ಒಂದು ಅಥ್ಲೆಟಿಕ್ ಬಾಡಿ ಏನಿದೆ. ಇನ್ನೊಂದೇನಂದ್ರೆ ಅವ್ರದ್ದು ಹೈಟ್ ಏನು ಹಾಕಿದ್ರು ಸೂಟ್ ಆಗುತ್ತೆ ನನಗೆ. ಸೊ ಅದೇ ಥರ ಒಂದು ಇದು ಮೇನ್ ಏನಂದ್ರೆ ಹೊಟ್ಟೆ ಬರಬಾರ್ದು ಅಷ್ಟೇ, ಅದನ್ನ ಕಾಪಾಡ್ಕೊಳ್ತಾರೆ ಅಷ್ಟೇ. ಸುದೀಪ್ ಅವ್ರ ವಿಚಾರ ಅಂತ ಬಂದಾಗ ಫ್ರೆಂಡ್ಶಿಪ್, ಫ್ಯಾಮಿಲಿ, ಕ್ರಿಕೆಟು, ಸಿನಿಮಾ ಎಲ್ಲದಕ್ಕೂ ಅವರು ಒಂದು ಪ್ರಿಫರೆನ್ಸ್ ಕೊಡ್ತಾರೆ. ಅದ್ರೆಲ್ಲದಕ್ಕಿಂತ ಜಾಸ್ತಿ ಅವ್ರ ತಂದೆ ತಾಯಿ ಮೇಲೆ ಅವ್ರದ್ದೊಂದು ಸ್ಪೆಷಲ್ ಪ್ರೀತಿ, ಒಂದು ಬಾಂಡಿಂಗ್, ಅದನ್ನ ನಾವು ತುಂಬಾ ವೇದಿಕೆಗಳಲ್ಲಿ ಕೇಳಿದೀವಿ, ನೋಡಿದೀವಿ ಕಣ್ಣಾರೆ ಕೂಡ.
ಸೊ ಎಲ್ಲೋ ಒಂದ್ ಕಡೆ ಅವ್ರ ತಾಯಿನ ಕಳ್ಕೊಂಡಾಗ್ಲೂ ಕೂಡ ಅವ್ರ ವೃತ್ತಿ ಧರ್ಮ ಏನಿದೆ ಅದನ್ನ ಬಂದು ಮುಗಿಸ್ಕೊಟ್ಟು ಹೋಗ್ತಾರೆ. ಅವ್ರ ಕೆಲ್ಸ ಏನಿದೆ ಅದಕ್ಕೆ ಮೋಸ ಮಾಡ್ಬಾರ್ದು ಅಂತ ಬಂದು ಮುಗಿಸಿ ಕೊಟ್ಟು ಹೋಗ್ತಾರೆ. ಸಿನಿಮಾ ಮೇಲೂ ಅಷ್ಟೇ ಪ್ರೀತಿ, ಕೆಲ್ಸದ ಮೇಲೂ ಅಷ್ಟೇ ಪ್ರೀತಿ, ತಂದೆ ತಾಯಿ ಮೇಲೂ ಅಷ್ಟೇ ಪ್ರೀತಿ. ಎಲ್ಲೋ ಅವ್ರ ತಾಯಿನ ಕಳ್ಕೊಂಡಾಗ ಹೆಂಗ್ ಹ್ಯಾಂಡಲ್ ಮಾಡಿದ್ರು ಆ ಸಿಚುವೇಶನ್? ನೀವೆಲ್ಲ ಜೊತೆಲೇ ಇದ್ದವ್ರು, ಪಕ್ಕದಲ್ಲೇ ಇದ್ದವ್ರು, ನೋಡ್ದವ್ರು, ಅವರು ಕಣ್ಣೀರ್ ಹಾಕಿದ್ದನ್ನ ಬಹುಶಃ ನಾವು ನೋಡಿಲ್ಲ ಅಂತ ಅನ್ಸುತ್ತೆ ಈ ಸಿಚುವೇಶನ್ ಬಿಟ್ರೆ. ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರು, ಹೆಂಗೆ ನಿಭಾಯಿಸಿದ್ರು ಆ ಸಿಚುವೇಶನ್ ಅವ್ರ ತಾಯಿ ಕಳ್ಕೊಂಡಾಗ ಅಂತ? ಆ್ಯಕ್ಚುಲಿ ಎವ್ರಿ ಟೈಮ್ ಎವ್ರಿ ವೀಕ್ ಬಿಗ್ ಬಾಸ್ ಹೋಗುವಾಗ ನಾನು ಇರ್ತಾ ಇದ್ದೆ ಮತ್ತು ಅಣ್ಣ ಇರ್ತಾ ಇದ್ದೆ ಜೊತೇಲಿ. ಅಂದರೆ ಮನೆಯಿಂದ ಆಚೆ ಹೋಗ್ಬೇಕಾರೆ, ವಾಪಸ್ ಬರ್ಬೇಕಾರೆ ಎವ್ರಿ ಟೈಮ್ ಎವ್ರಿ ವೀಕ್ ನಾನು ಇರ್ತಿದ್ದೆ. ಸೊ ಲಾಸ್ಟ್ ಟೈಮ್ ನಾನು ಇರಲಿಲ್ಲ. ಸೊ ಅವತ್ತು ಅಣ್ಣ ಮತ್ತು ಚಕ್ರವರ್ತಿ ಸರ್ ಇದ್ದಿದ್ದು. ಸೊ ನಾನು ಅದು ನಿಜವಾಗ್ಲೂ ಸಖತ್ ಒಂಥರ ಮಿಸ್ ಮಾಡ್ತೀನಿ, ಇಲ್ಲ ನನಗೆ ನಾನೇ ಒಂಥರ ಬ್ಲೇಮ್ ಮಾಡ್ಕೊತೀನಿ. ಅವತ್ತಿಂದು ಆಶೀರ್ವಾದ ಸಿಕ್ಕಿಲ್ಲ ನನಗೆ. ಅಣ್ಣ ಯಾವಾಗಲೂ ಹೇಳ್ತಾ ಇರ್ತಾರೆ, ಚಿನ್ನ ಎವ್ರಿ ಟೈಮ್ ನೀನು ಇರ್ತಿದ್ದೆ, ಈ ಸತಿ ನೋಡು ಅಮ್ಮ ನನಗೆ ಕರೆದು 2 ಸತಿ ಆಶೀರ್ವಾದ, ನಾರ್ಮಲ್ ಆಗಿ 1 ಸತಿ ಆಶೀರ್ವಾದ ಮಾಡ್ತಾರೆ ಅಣ್ಣಗೆ. ಹೊರಗಡೆ ಹೋಗುವಾಗ, ಎಲ್ಲೇ ಹೊರಗಡೆ ಹೋಗ್ಬೇಕಾರೆ, ವಾಪಸ್ ಬಂದಾಗ ದೃಷ್ಟಿ ತೆಗಿಯೋದು ಮಾಡೇ ಮಾಡ್ತಾರೆ. ಸೊ ಅವತ್ತು 1 ಸತಿ ಹಿಂಗೆ ಆಶೀರ್ವಾದ ಮಾಡಿದ್ರು. ಆಮೇಲೆ ತಿರ್ಗಾ ಹಿಂಗೆ ಹೋಗುವಾಗ ತಿರ್ಗಾ ಹಿಂಗೆ ಹೇಳ್ಕೊಂಡ್ರು ಅಣ್ಣ ಬೈಲಿ. ಅದಕ್ಕೆ ಅಣ್ಣ ಕೇಳಿದ್ರು, ಏನಮ್ಮ ಇವತ್ತು 2 ಸತಿ ಆಶೀರ್ವಾದ ಮಾಡ್ತಿದ್ಯಾ ಅಂತ ಕೇಳಿದ್ರು. ಏನಿಲ್ಲ, ಚೆನ್ನಾಗಿ ನಡೆಸ್ಕೊಡು ಶೋನ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಆಮೇಲೆ ಚಕ್ರವರ್ತಿನೂ ಇದ್ರು, ಅವ್ರನ್ನೂ ಕರೆದ್ರು, ಅವ್ರಿಗೂ ಆಶೀರ್ವಾದ ಮಾಡಿ ಕಳಿಸಿದ್ರು. ಅವತ್ತು ನಾನಿರಲಿಲ್ಲ, ಮಿಸ್. ಐ ರಿಗ್ರೆಟ್ ದಟ್ ಮೂಮೆಂಟ್. ಇಲ್ಲಾಂದ್ರೆ ಎವ್ರಿ ಟೈಮ್ ನನಗೂ ಆಶೀರ್ವಾದ ಮಾಡಿ ಮುಟ್ಕೊಟ್ಟು ಹಂಗೆ ಕಳಿಸ್ತಾರೆ. ಅಲ್ಲಿ ಹೋದ್ಮೇಲೆ ಅದು ಹಿಂಗೆ ಒಂದು ಸೆಷನ್ ಆಗುತ್ತೆ, ಅಂದರೆ ಒಂದು ಎಪಿಸೋಡ್ ಆಗುತ್ತೆ. ಅವಾಗ ಕಾಲ್ ಮೇಲೆ ಕಾಲ್ ಹೋಗ್ತಾ ಇದೆ ಅಣ್ಣಗೆ. ನೆಕ್ಸ್ಟ್ ಡೇ ಸ್ಯಾಟರ್ಡೇ ಇದು. ಕಾಲ್ ಮೇಲೆ ಕಾಲ್ ಹೋಗ್ತಾ ಇದೆ, ಈ ಥರ ಅಮ್ಮ ಅಡ್ಮಿಟ್ ಆಗಿದ್ದಾರೆ, ಸ್ವಲ್ಪ ಕ್ರಿಟಿಕಲ್ ಆಗೇ ಇದ್ದಾರೆ, ಅದು ಇದು ಅಂತ ಹೇಳ್ತಾರೆ ಮನೆಯಿಂದ, ಅಕ್ಕ ಅಲ್ಲ. ಸೊ ಅವಾಗ ಅಣ್ಣ ಒಂದು ಎಪಿಸೋಡ್ ಮುಗಿಸಿರ್ತಾರೆ. ಅದಾದ್ಮೇಲೆ ಬಂದು ಮನೇಲಿ ನಾರ್ಮಲ್ ಆಗಿ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ, ಯಾಕೆ ಇನ್ನೊಂದು ಎಪಿಸೋಡ್ ಮುಗಿಸ್ಬೇಕು ಸಂಡೇದು. ಆ ಟೈಮಲ್ಲಿ ಕಾಲ್ ಬರುತ್ತೆ, ಹೊರಟ್ಬಿಡು ದೀಪು, ತುಂಬ ಕಷ್ಟ ಇದೆ, ವೆಂಟಿಲೇಟರ್ಗೆ ಆಗ್ತಾ ಇದ್ದಾರೆ ಇದು ಅಂತ ಅಕ್ಕ ಫೋನ್ ಮಾಡ್ತಾರೆ. ಅಲ್ಲಿಂದ ಹೆಂಗೋ ಎದ್ನೋ ಬಿದ್ನೋ ಗಿದ್ನೋ ಅನ್ಕೊಂಡು ಬಂದು ಅವರು ಅಟ್ಲೀಸ್ಟ್ ಅಂದ್ರೆ ಕೇಳ್ಕೊಂತಾರೆ ಡಾಕ್ಟರ್ ಹತ್ರ, ಅಣ್ಣ ಸರ್ ವೆಂಟಿಲೇಟರ್ಗೆ ಹಾಕ್ಲೇಬೇಕಾ, ನಾನು ನೋಡ್ಬೋದಾ ಒಂದ್ಸತಿ ಅದು ಇದು ಅಂತ. ಡಾಕ್ಟ್ರು ಹೇಳ್ತಾರೆ, ಈ ಥರ ಸಿಚುವೇಶನ್ ಇದೆ, ಕಷ್ಟ, ವೆಂಟಿಲೇಟರ್ ಹಾಕಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅದು. ಓಕೆ ಪರವಾಗಿಲ್ಲ ಹಾಕಿ ಅಂತ. ಬಟ್ ಬೆಳಗ್ಗೆ ಒಂಥರ ಏನೋ ಗೊತ್ತಿಲ್ಲ, ಸೆನ್ಸ್ ಆಗುತ್ತೆ ಅನ್ಸುತ್ತೆ ಅಣ್ಣಗೆ. ಬಟ್ ಅದೇ ನೋವಲ್ಲಿ ಅವರು ಶೋ ಮಾಡ್ತಾರೆ. ಅವ್ರ ಕರ್ತವ್ಯ ಏನಿದೆ ಅದು ಮಾಡೇ ಮಾಡ್ತಾರೆ. ಯಾವತ್ತೂ ಅಷ್ಟೇ ಸಿನಿಮಾ ಆಗಲಿ ಅವ್ರ ಕೆಲಸ ಅಂತ ಬಂದಾಗ ಅವ್ರ ಕರ್ತವ್ಯ ಮರ್ತೇ ಇಲ್ಲ ಅವರು. ಅದಕ್ಕೆ ಇವತ್ತು ಇಷ್ಟು ದೊಡ್ಡ ವ್ಯಕ್ತಿ ಆಗಿರೋದು, ಲೆಜೆಂಡ್ ಆಗಿರೋದು. ಆ ಕರ್ತವ್ಯ ಅದು ನಮ್ಗೆ ಹೇಳ್ಕೊಳಕ್ಕೆ ಕಷ್ಟ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅವ್ರು ಹೇಳ್ಬೇಕು ಅದು ಕಷ್ಟ ಹೆಂಗೆ ಫೀಲ್ ಆಗುತ್ತೆ ಅಂತ. ನಾವು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಬೋದು ಅಷ್ಟೇ. ಬಟ್ ಅದು ನೆಕ್ಸ್ಟ್ ಡೇ ಬಂದು ಹೇಳಿದಾಗ ಚಕ್ರವರ್ತಿ ಸರ್ ನನಗೆ ಅವಾಗ ಫೀಲ್ ಆಗ್ತಾ ಇತ್ತು, ಹಿಂಗಾಯ್ತು ಅಂತ. ಬಟ್ ತುಂಬ ಭಾರ ಮನಸ್ಸಿಂದ ಆ ಶೋನ ನಡೆಸ್ಕೊಟ್ಟು ಕರ್ತವ್ಯ ಮುಗಿಸಿ ಬಂದು, ಆ್ಯಕ್ಚುಲಿ ಡಾಕ್ಟರ್ ಹೇಳ್ತಾರೆ ರಾತ್ರಿ ಹೊತ್ತು, ಅಂದರೆ ಅಡ್ಮಿಟ್ ಆಗಿರ್ತಾರೆ ಅಪೋಲೋ ಹಾಸ್ಪಿಟ್ಲಲ್ಲಿ, ಸೊ ನೀವು ಹೊರಡಿ ನಾವು ನೋಡ್ಕೊತೀವಿ ಅದು ಇದು ಅಂತ. ಅಲ್ಲಿಂದ ಕದಲದೇ ಇಲ್ಲ ಅಣ್ಣ, ಇಲ್ಲ ನಾನು ಇರ್ತೀನಿ, ನೀವು ಬೇಕಾದ್ರೆ ನೀವೆಲ್ಲ ಹೋಗಿ, ನಾನು ಇಲ್ಲೇ ಇದ್ಬಿಟ್ಟು ನಾನು ನೋಡ್ಕೊತೀನಿ ನಮ್ಮ ಅಮ್ಮನ. ಯಾಕೆಂದರೆ ನಾವು ಅಮ್ಮನ ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ. ಇಷ್ಟು ವರ್ಷ ನಾನು ನೋಡ್ಕೊಂಡಿದ್ದಾರೆ ಅವರು. ನಾನು ಹೆಂಗೆ ಅವರು ಈ ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ನಾನು ಹೋಗಿ ಆರಾಮಾಗಿ ಮಲ್ಕೊಳ್ಳಿ ಮನೇಲಿ, ನಾನು ನಿದ್ದೆನೂ ಬರಲ್ಲ, ನಾನು ಈ ಬೆಡ್ಡಲ್ಲೆಲ್ಲ ಮಲಗಲ್ಲ, ಹಾಸ್ಪಿಟ್ಲಲ್ಲಿ ನಾನೇ ಇರ್ತೀನಿ ಇಲ್ಲಿ ಅಂದ್ಬಿಟ್ಟು ಕೂತೇ ಇರ್ತಾರೆ. ಟೆನ್ಷನ್ನು ಅದು ಇದು ಓಡಾಡ್ತಾನೆ ಇರ್ತಾರೆ. ಬಟ್ 3:30 ಅನ್ಸುತ್ತೆ, ಒಂದು ಸೆನ್ಸ್ ಆಗುತ್ತೆ ಅಣ್ಣಂಗೆ, ಇಲ್ಲ ಅಮ್ಮನ ಎದ್ದು ಹೋಗಿ ನೋಡಬೇಕು ಅಂತ. ಅವಾಗ ನೋಡಿದಾಗ ಅದು ಒಂಥರ ವೇರಿಯೇಷನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು BP ಅದು ಇದು ಎಲ್ಲ. ಸೊ ಆಮೇಲೆ ಡಾಕ್ಟರ್ನ ಕರೀತಾರೆ, ಹಿಂಗೆ ವೇರಿಯೇಷನ್ಸ್ ಆಗ್ತಾ ಇದೆ ಸರ್ ನೋಡಿ ಸ್ವಲ್ಪ ಅದು ಇದು ಅಂತ. ಆವಾಗ ನೋಡಿದಾಗ ಅದೆಲ್ಲ ಮೈನಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಣ್ಣ ಅದು ಒಂಥರ ಏನಂತಾರೆ ಡಿಫಿಕಲ್ಟ್ ಸಿಚುವೇಶನ್, ಚಾನ್ಸೇ ಇಲ್ಲ.
ಇವಾಗ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಜನ್ಮ ಕೊಟ್ಟಿರೋ ತಾಯಿ ಹಂಗೆ ಹೋಗ್ತಾ ಇದ್ದಾರೆ ಅಂದಮೇಲೆ ಅದು ಆ್ಯಕ್ಚುಲಿ ಏನು ಲಕ್ ಅನ್ಬೇಕು ಇಲ್ಲ ಏನು ಗೊತ್ತಿಲ್ಲ ಏನನ್ಬೇಕು ಅಂತ. ಹುಟ್ಟಿಸಿರೋದಾಗ್ಲಿ ಸಾಯೋದನ್ನ ನೋಡೋದಾಗ್ಲಿ ಒಂಥರ ಕಷ್ಟ ಆ್ಯಕ್ಚುಲಿ. ಬಟ್ ಅದೆಲ್ಲ ಝೀರೋ ಆಗುತ್ತೆ. ಏನೇನು ಮೀಟರ್ ಏನೇನು ಓಡ್ತಾ ಇರ್ತದೆ ಅದೆಲ್ಲ ಝೀರೋ ಆಗುತ್ತೆ. ಅಲ್ಲಿಂದ ಈ ಬ್ರೇಕ್ಸ್ ಚಾನ್ಸ್ ಇಲ್ಲ, ಅಂತ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಇವತ್ತುವರೆಗೂ ಅಣ್ಣ ಕಂಟ್ರೋಲಲ್ಲೇ ಇಲ್ಲ ಹೇಳ್ಬೇಕು ಅಂದರೆ. ಅದರಿಂದ ಆಚೆ ಬರೋಕ್ಕೆ ಕಷ್ಟ ಆ್ಯಕ್ಚುಲಿ. ಯಾಕೆಂದರೆ ಪ್ರತಿದಿನ ಅಣ್ಣ ಏನಂತಾರೆ ಅದು ಆಶೀರ್ವಾದ ತೊಗೊಳೋದಾಗ್ಲಿ, ಕೆಳಗಡೆ ಹೋಗಿ ಮನೆಯಿಂದ ಆಚೆ ಹೋಗ್ಬೇಕಾರೆ ಬರ್ಬೇಕಾರೆ ದೃಷ್ಟಿ ತೆಗೆಸ್ಕೊಡೋದು ವಾಪಸ್ ಬಂದಮೇಲೆ. ಆಮೇಲೆ ಎವ್ರಿ ಡೇ ಕಾಲ್ ಮಾಡಿ ಅಮ್ಮ ಏನು ಮಾಡ್ತಿದ್ದೆ ದೀಪು 7:30 ಕರೆಕ್ಟಾಗಿ ಕಾಲ್ ಮಾಡೋರು, ಊಟ ಆಯ್ತಾ ಅಂತ ಅದು ಇದು ಎಲ್ಲ ವಿಚಾರಿಸ್ಕೊತಾ ಇದ್ರು. ಅದೇ ಥರ ಏನೇನು ಬೇಕು ಅಡುಗೆ ಎಲ್ಲ ಮಾಡಿ ಕಳ್ಸೋರು ಪಾಪ. ನನಗೂ ಅಷ್ಟೇ, ನಾನು ಬರ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ನಿನ್ಗೇನು ಬೇಕು ಹೇಳು ಮಾಡಿ ಕಳಿಸ್ತೀನಿ ಅದು ಇದು ಅಂತ ಅಂದ್ಬಿಟ್ಟು ಫಸ್ಟೇ ಸಾಯಂಕಾಲ ಸಿಕ್ಬಿಟ್ಟು ನಾನು ಮೇಲೆ ಹೋಗ್ತಿದ್ದೆ. ಆವಾಗ ನಾನು ಏನಾನ ಹೇಳಿದ್ರೆ ಪಾಪ ಮಾಡಿ ಕಳ್ಸೋರು. ಈ ಥರ ಎಲ್ಲ ಮಾಡಿದ್ದಾರೆ. ಬಟ್ ಅದೊಂದು ಬಾಂಡಿಂಗ್ ಇದೆ ಅಣ್ಣ ಮತ್ತೆ ಅಮ್ಮದು, ಮ್ಯಾಚ್ ಮಾಡೋಕ್ಕೆ. ಮಗನಿಗೆ ತಾಯಿನೇ ಅಡ್ಗೆ ಮಾಡೋರು, ಏನ್ ಬೇಕು ಅದನ್ನ ಕೇಳಿ ಎಲ್ಲ ಮಾಡೋರು, ಏನ್ ಬೇಕೋ ಅದ್ ಕೇಳಿ ಮಾಡಿ ಕಳ್ಸೋರು. ಎಲ್ಲೋ ಒಂದ್ ಕಡೆ ಅಂದ್ರೆ ತಾಯಿನ ಕಳ್ಕೊಂಡ ಕ್ಷಣ ಮಗನ ಕಣ್ಮುಂದೆನೆ ನಡೆದಿದೆ. ಇವತ್ವರೆಗೂ ಅವ್ರು ರಿಕವರ್ ಆಗ್ತಾ ಇಲ್ಲ ಕರೆಕ್ಟಾಗಿ. ಅದು ಕಷ್ಟ. ಅದು ತಾಯಿ ಮತ್ತೆ ಮಗನದು ಬಾಂಡಿಂಗೇ ಬೇರೆ. ಫುಲ್ ಫ್ಯಾಮಿಲಿ ಒಂದು ಲವ್ ಆಗಿದ್ರೆ ಅಣ್ಣನೇ ಸಪರೇಟ್ ಫ್ಯಾಮಿಲಿ. ಅಂದ್ರೆ ಲವ್ ಅಣ್ಣಗೆ ಸಪರೇಟ್ ಲವ್ ಅಣ್ಣಗೆ. ಆ ಥರ ಕಷ್ಟನೆಲ್ಲ ನುಂಗ್ಕೊಳ್ಳೋರು ಅಮ್ಮ. ಏನು ಹೇಳ್ತಾ ಇರ್ಲಿಲ್ಲ, ಬಟ್ ಎಲ್ಲೂ ತೋರಿಸ್ಕೊಂತ ಇರ್ಲಿಲ್ಲ ಅಣ್ಣಗಾಗ್ಲಿ ಏನೇ ಆಗ್ಲಿ. ಅಷ್ಟೇ. ಇನ್ನೊಂದ್ ಕೇಳ್ಬೇಕು ಅಂತ ಅನ್ಕೊಂಡೆ, ಅಂದ್ರೆ ಪಬ್ಲಿಕ್ ಅಲ್ಲಿ ಎಲ್ಲೂ ಕೂಡ ನಾವು ಕಿಚ್ಚ ಸುದೀಪ್ ಅವರ ತಾಯಿ ಮತ್ತು ಪ್ರಿಯಾ ಸುದೀಪ್ ಅವ್ರನ್ನ ಹೆಚ್ಚು ಒಟ್ಟಿಗೆ ನಾವು ನೋಡಿಲ್ಲ. ಬಟ್ ನಾವು ಕೇಳ್ಪಟ್ಟಿದೀವಿ ಅವರಿಬ್ರದ್ದು ಬಹಳ ಒಳ್ಳೆ ಬಾಂಡಿಂಗ್, ತುಂಬಾ ಚೆನ್ನಾಗಿರ್ತಾರೆ ಮನೆಯಲ್ಲಿ. ಅತ್ತೆ ಸೊಸೆ ಇಬ್ರು ಕೂಡ ತಾಯಿ ಮಗಳಂತೆ ಇರ್ತಾರೆ ಅನ್ನೋದನ್ನ ಕೇಳ್ಪಟ್ಟಿದೀವಿ. ಅವರಿಬ್ಬರ ಬಾಂಡಿಂಗ್ ಹೆಂಗಿತ್ತು? ಅಮ್ಮಗೆ ಅಕ್ಕ ಕಂಡ್ರೆ ಸಖತ್ ಇಷ್ಟ, ಪ್ರಿಯಾ ಅಕ್ಕ ಕಂಡ್ರೆ. ಇದೇನ ಫೆಸ್ಟಿವಲ್ಸ್ ಬಂದ್ಬಿಟ್ಟ ಅಂದ್ರೆ ಇದಾಕೋ ಪ್ರಿಯಾ, ಇದಾಕೋ ಸೀರೆ, ಎವ್ರಿ ಟೈಮ್ ಹೇಳೋರು. ಅವರು ರೆಗ್ಯುಲರ್ ಟಚ್ ಅಲ್ಲೇ ಇರ್ತಾರೆ. ಅಕ್ಕ ಮತ್ತೆ ಅಮ್ಮ ರೆಗ್ಯುಲರ್ ಟಚ್ ಅಲ್ಲೇ ಇರ್ತೀವಿ, ಯಾವಾಗಲೂ ವಿಡಿಯೋ ಕಾಲ್ ಮಾಡ್ಕೊಂಡು. ತುಂಬಾ ಒಳ್ಳೆ ಬಾಂಡಿಂಗ್ ಅವರಿಬ್ರು. ಯಾವತ್ತೂ ಅಷ್ಟೇ ಇಬ್ರಿಗೂ ಏನಂತಾರೆ ಅದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಕ್ಲಾಶಸ್ ಏನೂ ಇಲ್ಲ. ಮಗಳ ತರ ನೋಡ್ಕೊಂತ ಇದ್ರು. ಅಕ್ಕನೂ ಅಷ್ಟೇ, ಒಂದು ತಾಯಿಗೆ ಏನ್ ಲವ್ ಕೊಡ್ಬೇಕು ಸೇಮ್ ಅದೇ ತರ. ಬಟ್ ಇವತ್ತೆಲ್ಲರೂ ಮಿಸ್ ಮಾಡ್ಕೊಂತೀವಿ. ಮೊಮ್ಮಗಳ ಮೇಲೂ ಅಷ್ಟೇ ಪ್ರೀತಿ, ಅಷ್ಟೇ ಪ್ರೀತಿ. ನಾವೇ ಅಬ್ಸರ್ವ್ ಮಾಡ್ದಂಗೆ ಕಿಚ್ಚ ಸುದೀಪ್ ಅವ್ರ ಫ್ರೆಂಡ್ಸ್, ನೀವಾಗ್ಲಿ ಇನ್ನೊಬ್ರಾಗ್ಲಿ ಮತ್ತೊಬ್ರಾಗ್ಲಿ ಎಲ್ರು ಮನೆ ಮಕ್ಕಳ ತರಾನೇ ಅವ್ರ ತಂದೆ ತಾಯಿ ಟ್ರೀಟ್ ಮಾಡೋರಲ್ವಾ. ಅಂದ್ರೆ ಎಲ್ರಿಗೂ ಊಟ ತಿಂಡಿ ಪ್ರತಿಯೊಂದು ಕೂಡ ಸುದೀಪ್ ಅವ್ರು ಹೇಗೆ ಮಗನೋ ಮಿಕ್ಕಿದವ್ರನ್ನು ಕೂಡ ಮಕ್ಕಳಂತೆ 100%. ಅವ್ರ ಮನೆ ಫ್ಯಾಮಿಲಿ ಒಳಗಡೆನೆ ಅಲ್ಲ, ಆಚೆ ಕಡೆ ಅವ್ರಿಗೆ ಎಷ್ಟೆಷ್ಟು ಕಾಂಟ್ಯಾಕ್ಟ್ಸ್ ಇತ್ತು. ಅವ್ರ ಕಸಿನ್ಸ್ ಆಗ್ಲಿ, ರಿಲೇಟಿವ್ಸ್ ಆಗ್ಲಿ, ಬೇರೆ ಊರಿಂದ ಬಂದಿರ್ತಾರಲ್ಲ ಅವ್ರಿಗಾಗ್ಲಿ ಇಲ್ಲ ವರ್ಕರ್ಸ್ಗಾಗ್ಲಿ ಸೇಮ್ ಒಂದೇ ತರ ಟ್ರೀಟ್ ಮಾಡೋರು ಎಲ್ಲರಿಗೂ. ಆ ಪ್ರೀತಿ ಕಮ್ಮಿ ಆಗೇ ಇಲ್ಲ ಅಮ್ಮಯಿಂದ ಯಾರಿಗೂ ಅಷ್ಟೇ. ಹೆಚ್ಚಿಗೆ ಪ್ರೀತಿ ಆಗೋದೇ ಹೊರತು ಕಮ್ಮಿ ಅಂತೂ ಯಾವತ್ತೂ ಮಾಡ್ತಾನೆ ಇರಲಿಲ್ಲ ಅಮ್ಮ. ಅಷ್ಟು ಒಳ್ಳೆ ಗುಣ. ಬಟ್ ಸರ್ ಅಷ್ಟೇ. ಒಂದ್ ರ್ಯಾಪಿಡ್ ಫೈರ್ ತರ ಒಂದಷ್ಟು ಅವ್ರ ಇಂಟ್ರೆಸ್ಟ್ ನ ತಿಳ್ಕೊಳ್ಳೋ ಅಂತ ಒಂದ್ ಕ್ಯೂರಿಯಾಸಿಟಿ, ಒಂದಷ್ಟು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀವು ಹೇಳಿ ಅದಕ್ಕೆ ಉತ್ತರ. ಓಕೆ, ಕಿಚ್ಚ ಸುದೀಪ್ ಅವರ ಫೇವ್ರೆಟ್ ಕಲರ್? ಅಣ್ಣಗೆ ಎಲ್ಲಾನು ಫೇವ್ರೆಟ್ ಕಲರೇ, ಬಟ್ ನಾರ್ಮಲ್ ಆಗಿ ಬ್ಲ್ಯಾಕ್ ಅಂಡ್ ವೈಟೇ ಇಷ್ಟಪಡೋದು. ಬಟ್ ಅವ್ರು ಮೇನ್ ಏನ್ ನೋಡ್ತಾರೆ ಅಂದ್ರೆ ಫಿಟ್ಟಿಂಗ್ ಯಾವುದೇ ಸಖತ್ತಾಗಿದ್ರು ಯಾವ ಕಲರ್ ಹಾಕಕ್ಕೂ ಇಷ್ಟಪಡ್ತಾರೆ. ಸಿನಿಮಾ ಕ್ರಿಕೆಟ್ ಬಿಟ್ಟು ಬೇರೆ ಏನ್ ಇಷ್ಟ ಕಿಚ್ಚ ಸುದೀಪ್ ಅವ್ರಿಗೆ? ಅಂದ್ರೆ ಅವಾಗ್ಲೇ ಹೇಳಿದ್ನಲ್ಲ, ಚೆಸ್ ಅದೊಂದು ಇಷ್ಟ. ನೀವು ಅದು ಏನೇನ ಇವಾಗ ಫ್ರೀ ಟೈಮು ಅಷ್ಟೇ, ಏನೇ ಮಾಡಿಲ್ಲ ಅಂದ್ರೆ ಇವಾಗ ಕುಕಿಂಗ್ ಮಾಡ್ಕೊಂಡಾಗ್ಲಿ ಚೆಸ್ ಆಡ್ತಾನೆ ಇರ್ತಾರೆ. ಅದನ್ನ ಮಾತಾಡ್ತಾ ಇದ್ರೆ ಏನೋ ಅನ್ವಾಂಟೆಡ್ ಟಾಪಿಕ್ ಚೆಸ್ ಆಡ್ತಾ ಇರ್ತಾರೆ. ಚೆಸ್ ಬಿಟ್ಟು ಬೇರೆ ನಾನು ನೋಡೇ ಇಲ್ಲ ಆಕ್ಚುಲಿ. ಫ್ರೀ ಟೈಮಲ್ಲಿ ಚೆಸ್ ಆಡ್ತಾನೆ ಇರ್ತಾರೆ. ಕಿಚ್ಚ ಸುದೀಪ್ ಅವರ ಫೇವ್ರೆಟ್ ಡೆಸ್ಟಿನೇಷನ್? ಬ್ಯಾಂಕಾಕ್. ಶೂಟಿಂಗ್ ಎಲ್ಲ ತುಂಬಾ ಸಲ ಹೋಗಿರ್ಬೇಕು ಅನ್ಸುತ್ತೆ. ಹೋಗಿದ್ದಾರೆ. ಅಲ್ಲಿ ಇನ್ನೊಂದೇನು ವಿಷಯ ಗೊತ್ತಾ, ಅಲ್ಲೂ ಫ್ಯಾನ್ಸ್ ಇದ್ದಾರೆ.
ಇವಾಗ ಅಣ್ಣ ಹೋದ್ರು ಅಂದ್ರೆ ಒಂದು ಸ್ಟ್ರೀಟ್ಗೆ ಫುಲ್ ಎಲ್ಲ ಹೋಗಿ ತಪ್ಕೊಂತಾರೆ, ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ, ಇಲ್ಲಿ ನಮ್ದು ಫುಡ್ ಟೇಸ್ಟ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಅಂತ. ಒಂದು ಸ್ಟ್ರೀಟ್ ಇದೆ, ಅದು ಸಖತ್ ಫೇಮಸ್ ಫುಡ್ಗೆ. ಎಲ್ರು ಬಂದು ತಪ್ಕೊಂತಾರೆ ಅಣ್ಣನ, ಹೇ ಕಿಚಾ ಅನ್ಕೊಂಡು. ಆತರ ಜಪಾನಲ್ಲಿ ಅವ್ರ ಫ್ಯಾನ್ಸ್ ಇದಾರೆ ಅಂತ ನಮ್ಗೆ ಗೊತ್ತಿತ್ತು. ಬ್ಯಾಂಕಾಕ್ ಅಲ್ಲೂ ಇದಾರೆ. ಬ್ಯಾಂಕಾಕ್ ಅಲ್ಲೂ ಬಹಳಷ್ಟು ಫ್ಯಾನ್ಸ್ ಇದಾರೆ. ಓಕೆ, ಕಿಚ್ಚ ಸುದೀಪ್ ಅವರು ತುಂಬಾ ಮೊಬೈಲ್ ಯೂಸ್ ಮಾಡ್ತಾರ? ಮಾಡೋದಾದ್ರೆ ಯಾವ ಆಪ್ ನ ಜಾಸ್ತಿ ಯೂಸ್ ಮಾಡ್ತಾರೆ? ಹೇಳಿದ್ರೆ ನಗ್ತೀರಾ. ಹೇಳಿ. ಅಮೆಝಾನ್ ಶಾಪಿಂಗ್. ಅಮೆಝಾನ್ ಶಾಪಿಂಗ್. ಕಿಚ್ಚ ಸುದೀಪ್ ಅವರು ಅವ್ರಿಗೆ ಶಾಪಿಂಗ್ ಅಂದ್ರೆ ಇಷ್ಟ. ಅಂದ್ರೆ ಎಲ್ಲ ಮಾಲ್ಗೆ ಹೋಗಿ ಅಲ್ಲಿ ಆನ್ಲೈನ್ ಶಾಪಿಂಗ್. ಅವ್ರಿಗೆ ಏನಂದ್ರೆ ಬರ್ಡೇಗೆ ಯಾರು ಜಾಸ್ತಿ ಗಿಫ್ಟ್ ಕೊಡಲ್ಲ, ಸೊ ಅವ್ರಿಗೆ ಅವರೇ ಗಿಫ್ಟ್ ಮಾಡ್ಕೊಂತ ಇರ್ತಾರೆ. ಡೈಲಿ ಮನೆಗೆ ಏನೇನೋ ಬರ್ತಾನೆ ಇರಬೇಕು, ಏನೋ ಒಂದು ಡಬ್ಬ ಬರ್ತಾ ಇರ್ಬೇಕು ಮನೆಗೆ. ಆನ್ಲೈನ್ ಶಾಪಿಂಗ್ ಅದು ಎಷ್ಟಿರ್ದು ಹೇಳಿ, 300 400. ಅವ್ರಿಗೆ ಇದು ಗ್ರಾಸರೀಸು, ಆ ಪ್ಲಾಂಟೇಶನ್ಸು ಅದು ಇಷ್ಟ ಜಾಸ್ತಿ. ಅವ್ರಿಗೆ ಅವರೇ ಗಿಫ್ಟ್ ಮಾಡ್ಕೊಂತ ಇರ್ತಾರೆ. ಬಟ್ ಬರ್ಡೇಗೆ ಫ್ಯಾನ್ಸ್ ಕಡೆಯಿಂದ ಫೋಟೋಸ್, ಬೊಕ್ಕೆ ಈ ತರದೆಲ್ಲ ಗಿಫ್ಟ್ ಎಲ್ಲ ಇರುತ್ತೆ. ಇವರೇ ಶಾಪಿಂಗ್ ಮಾಡ್ಕೊಳೋದು, ಗಿಫ್ಟ್ ಮಾಡ್ಕೊಳೋದು, ಅದು ಡಿಫ್ರೆಂಟ್ ಅಲ್ಲ. ಅದು ಇದು ಗೊತ್ತಿರ್ಲಿಲ್ಲ ಆಕ್ಚುಲಿ. ಓಕೆ, ಸೊ ಕಿಚ್ಚ ಸುದೀಪ್ ಅವರ ಫೇವ್ರೆಟ್ ವೆಬ್ ಸೀರೀಸ್ ನೋಡ್ತಾರಾ? ಫಸ್ಟ್ ಆಫ್ ಆಲ್ ವೆಬ್ ಸೀರೀಸ್ ನೋಡ್ತಾರೆ. ಯಾವ್ದು ಫೇವ್ರೆಟ್ ವೆಬ್ ಸೀರೀಸ್ ಅವ್ರಿಗೆ? ಅವಾಗ ಕೋವಿಡ್ ಟೈಮಲ್ಲಿ ಇಷ್ಟ ಆಗಿದ್ದು ಪಿಕಿ ಬ್ಲೈಂಡರ್ಸ್ ಅಂತ. ಸೊ ಅದು ಕ್ಯಾರೆಕ್ಟರ್ ಎಷ್ಟು ಇಷ್ಟ ಆಗಿತ್ತು ಅಂದ್ರೆ, ಎಲ್ಲಾರ ಕ್ಯಾರೆಕ್ಟರು ಅದು ಅಷ್ಟೊಂದು ಎಪಿಸೋಡ್ಸ್ ಇದೆ, ಎಲ್ಲ ಒಟ್ಟಿಗೆ ನೋಡಿ ಮುಗಿಸೋರೆ. ಗ್ಯಾಪ್ ತಗೊಂಡು ನೋಡಕ್ ಹೋಗೇ ಇಲ್ಲ. ಆದಷ್ಟು ಎಷ್ಟು ಬೇಕು ಅಷ್ಟು ಮುಗಿಸ, ಅಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ಆ ಥರನೇ ಯಾವ್ದನ್ನ ಕ್ಯಾರೆಕ್ಟರ್ ಮಾಡೋಣ ಅಂತಾನು ಅನ್ಕೊಂಡಿದ್ದಾರೆ ಮುಂದೆ. ಸೊ ಅದೊಂದು ಇಷ್ಟ. ಮತ್ತೆ ಇವಾಗ ರೀಸೆಂಟ್ ಆಗಿ ಮಿರ್ಜಾಪುರ್ ಅಂತ ಒಂದು ಹಿಂದಿ ವೆಬ್ ಸೀರೀಸ್, ಅದು ಸಡನ್ ಅದ್ ನೋಡಿ. ಕಿಚ್ಚ ಸುದೀಪ್ ಅವರ ಫೇವ್ರೆಟ್ ಸಿಂಗರ್ ಅಂದ್ರೆ ಬೇರೆ ಲ್ಯಾಂಗ್ವೇಜಾ ಇಲ್ಲ? ಯಾವ್ದು ಫೇವ್ರೆಟ್ ಸಿಂಗರ್ ಯಾರು? ಒಂದು ಕಿಶೋರ್ ಕುಮಾರ್. ಅವಾಗ ಬೇಜಾನ್ ಆಡ್ತಾರೆ ಕಿಶೋರ್ ಕುಮಾರ್ ಸಾಂಗ್ಸ್ ಅಂದ್ರೆ ಅವ್ರಿಗೆ ಸಖತ್ ಇಷ್ಟ. ಅವ್ರು ನಮ್ಗೆಲ್ಲ ಎಂಟರ್ಟೈನ್ ಮಾಡ್ಬೇಕು ಅಂದ್ರೆ ಅವ್ರದ್ದು ಸಾಂಗ್ಸ್ ಆಡ್ತಾನೆ ಇರ್ತಾರೆ. ಅದು ಬಿಟ್ರೆ ಡಾಕ್ಟರ್ ರಾಜ್ಕುಮಾರ್, ಅವ್ರ ವಾಯ್ಸ್ಗೆ ಅವ್ರ ಫ್ಯಾನ್ ಅಣ್ಣ. ಅದೊಂದು ಎತ್ಕೊಂತಾರೆ ಗೊತ್ತಾ, ಒಂದು ಟೆಂಪೋ ರಾಜ್ಕುಮಾರ್ ಸರ್, ಅದು ಯಾರು ಟಚ್ ಮಾಡಕ್ಕೂ ಆಗಲ್ಲ. ಅದು ಬಿಟ್ರೆ ಇವಾಗ ಅರಿಜಿತ್ ಸಿಂಗ್. ಹೇಗೆ ಕಿಚ್ಚ ಸುದೀಪ್ ಅವರು ಮೂಡ್ ವೈಸ್ ಸಾಂಗ್ ಹಾಡ್ತಾರ? ಏನಾದ್ರು ಸಾಂಗ್ ಹಾಡಬೇಕು ಅಂತ ಬಂದಾಗ, ಖುಷಿಯಾಗಿದ್ದಾಗ ಅಥವಾ ಫ್ರೀ ಇದ್ದಾಗ ಅಥವಾ ಬೋರ್ ಆದಾಗ ಯಾವ್ಯಾವ ಸಾಂಗ್ ಹಾಡ್ತಾರೆ? ಸಿಚುವೇಶನ್ ಸಾಂಗ್ಸ್ ಹಾಡ್ತಾರೆ. ಸಿಚುವೇಶನ್ಸ್ಗೆ ಏನು ಆಡಲ್ಲ, ಅವ್ರಿಗೆ ಇಷ್ಟ ಬಂದಿದ್ದೆ ಅವ್ರು ಮಾಡೋದು, ಅವ್ರಿಗೆ ಇಷ್ಟ ಬಂದಿದ್ದೆ ಅವ್ರ ನಿನ್ ಸಿಚುವೇಶನ್ ನಿನಗ್ ಬಿಟ್ಟಿದ್ದು ಅಂತ ಅವ್ರ ಮೂಡಕ್ ತಕ್ಕಂಗ್ ಒಟ್ನಲ್ಲಿ ಹಾಡ್ತಿರ್ತಾರೆ. ಬಟ್ ಸಕಲಾಗಿ ಆಡ್ತಾರೆ. ಅವ್ರು ಯೂಸ್ ಮಾಡೋ ಮೊಬೈಲ್ ಯಾವ್ದು? ಯಾವ ಮೊಬೈಲ್ ಯೂಸ್ ಮಾಡ್ತಾರೆ? ಇವಾಗ ಸ್ಯಾಮ್ಸಂಗ್ ಅಲ್ಟ್ರಾ 24 ಅಂತ, S24 ಅಲ್ಟ್ರಾ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸುದೀಪ್ ಅವರಿಗೆ ಕೋಪ ಬಂದಾಗ ಯೂಶಲ್ ಆಗಿ ಬಳಸೋ ಪೈಗುಳ ಸೆನ್ಸರ್ ಮಾಡ್ಕೋಬೇಕು ನೀವು, ಬೇಡ ಯಾಕೆ? ಅಲ್ಲ, ಈಗ ನಾವೇ ಏನಾದ್ರು ಅಂತ ಹೇಳ್ತಿಲ್ಲ, ಹೇಗೆ ಆತರ ಏನೋ ಅದೇನ್ ಎಡಿಟ್ ಮಾಡ್ಕೊಂತೀರಾ ಹೆಂಗೆ? ಕಟ್ ಮಾಡಿ ಇಲ್ಲ ಹೇಳಿ, ಪರವಾಗಿಲ್ಲ. ಎಡಿಟ್ ತುಂಬಾ ಬೀಪು ಅದನ್ನು ಹಾಕ್ತೀವಿ, ಪರವಾಗಿಲ್ಲ. ತುಂಬಾ ಪ್ರೀತಿ ಬಂದ್ರೆ ಇದೆ ಬಳಸೋದು. ಹೌದಾ? ತುಂಬಾ ಪ್ರೀತಿ ಇದ್ರೆ, ತುಂಬಾ ಕೆಟ್ಟ ಕೋಪ ಬಂದಿದೆ ಅಂದ್ರೆ ಇದೇನೆ. ಓಕೆ, ಫೈನ್. ಸುದೀಪ್ ಅವರು ಅದನ್ನ ನೀವು ಆಲ್ರೆಡಿ ಹೇಳಿದ್ರಿ, ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತಾರೆ? ಶೂಟಿಂಗ್ ಇಲ್ಲ ಅಂದ್ರೆ ಚೆಸ್ ಆಡ್ತಾರೆ ಅಂತ. ಸುದೀಪ್ ಅವರಿಗೆ ಇಷ್ಟ ಆಗಿ ಅವ್ರು ಇಷ್ಟಪಟ್ಟು ಮಾಡ್ಕೊಂಡು ತಿನ್ನೋ ಅಡ್ಗೆ, ಇದನ್ನ ಯಾಕೋ ತಿನ್ಬೇಕು ಅನ್ಸ್ತದೆ ಅಂತ ಹೇಳಿ ಮಾಡ್ಕೊಂಡು ತಿಂತಾರೆ. ಯಾರಿರ್ಲಿ ಬಿಡ್ಲಿ, ಅವ್ರಿಗವ್ರು ಮಾಡ್ಕೊಂಡು ತಿನ್ನೋ ಅಂತ ಅಡ್ಗೆ ಒಂದಷ್ಟು ವೇರಿಯೇಷನ್ಸ್ ಗೊತ್ತು. ಮೊಟ್ಟೆಲಿ ಒಂದು 32 ವೇರಿಯೇಷನ್ ಮಾಡ್ತಾರೆ. ಆಮ್ಲೆಟ್ ಡಿಫ್ರೆಂಟ್. ಬಟ್ ಅದು ನಾರ್ಮಲ್ ಆಗಿ ಅದು ತಿಂತಾರೆ. ಅದು ಬಿಟ್ರೆ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂತಾರೆ, ನಮಗೂ ಕೊಡ್ತಾರೆ. ಚಿಕನ್ ಸ್ಯಾಂಡ್ವಿಚ್ ಆಗಲಿ, ಎಗ್ ಸ್ಯಾಂಡ್ವಿಚ್ ಆಗಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಸುದೀಪ್ ಅವ್ರ ಬಗ್ಗೆ ನಿಜವಾಗ್ಲೂ ಇದಿಷ್ಟು ವಿಚಾರ ಅಂದ್ರೆ, ಅವ್ರ ಮೊಬೈಲ್ ಯಾವ್ದು ಯೂಸ್ ಮಾಡ್ತಾರೆ, ಅವ್ರ ಯಾವ ಬೈಗಳ ಯೂಸ್ ಮಾಡ್ತಾರೆ, ಅಥವಾ ಅವ್ರ ವೆಬ್ ಸೀರೀಸ್ ನೋಡ್ತಾರಾ, ಅಥವಾ ಯಾವ ಆಪ್ ಯೂಸ್ ಮಾಡ್ತಾರೆ, ಇದೆಲ್ಲ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಫ್ಯಾನ್ಸ್ಗೆಲ್ಲ ಒಂದು ಇಂಟ್ರೆಸ್ಟ್, ಸಾರಿ ಅಣ್ಣ, ಒಂದ್ ಕ್ಯೂರಿಯಾಸಿಟಿ ಇತ್ತು. ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳೆಲ್ಲ ತಿಳಿಸ್ಕೊಡ್ರಿ. ಆಮೇಲೆ ನನಗೆ ಈಗ ಬಹುಶಃ ಈ ಇಂಟರ್ವ್ಯೂನ ಕಿಚ್ಚ ಸುದೀಪ್ ಅವರು ಕೂತು ನೋಡಿದ ಮೇಲೆ ಏನ್ ಹೇಳ್ಬೋದು ಪ್ರವೀಣ್ ಅವ್ರಿಗೆ? ಸಾಕಾಗಿ ಮಾತಾಡ್ತೇವೆ ಬಿಡು, ಇಲ್ಲ 100%.
ಇಲ್ಲ ಎಲ್ಲಿ ಕಲ್ತಪ್ಪ ಇಷ್ಟೊಂದು ಮಾತು ಅಂತ ಕೇಳ್ತಾರೆ. ಯಾಕೆಂದ್ರೆ ನಾನು ಯೂಶುವಲ್ ಆಗಿ ನಾನು ಅಣ್ಣ ಮಾತಾಡೋದೇ ಇಲ್ಲ, ಸೈಲೆಂಟ್ ಆಗಿರ್ತೀವಿ. ಯಾಕೆಂದ್ರೆ ಅದೊಂದು ರೆಸ್ಪೆಕ್ಟ್. ಅಣ್ಣ ಮುಂದೆ ಎಲ್ಲ ಸೈಲೆನ್ಸರ್ ಫಿಟ್ ಮಾಡ್ಕೊಂಡು ಓಡಾಡ್ತಾ ಇರ್ತೀವಿ. ಆಚೆ ಹೋದ್ರೆ ಮಾತ್ರ ಉಲ್ಟಾ ಸೀದಾ ನೀನು ಹುಟ್ಟೇ ಇಲ್ಲ ಅನ್ಸ್ಬಿಡ್ಬೇಕು, ಆತರ ಮಾತಾಡ್ತೀನಿ ಮಾತಲ್ಲೇ. ಕಿಚ್ಚ ಸುದೀಪ್ ಅವರು ಯಾವ್ದಕ್ ಭಯ ಪಡ್ತಾರೆ, ಅಥವಾ ಕಿಚ್ಚ ಸುದೀಪ್ ಅವ್ರನ್ನೇ ರೇಗ್ಸಿ ಆ ಥರನೂ ಯಾರಾದ್ರೂ ಇದಾರ? ಅವ್ರಿಗೆ ಬುದ್ಧಿ ಹೇಳೋ ಅಂಥವ್ರು ಅಥವಾ ಅವ್ರನ್ನೇ ರೇಗ್ಸೋ ಅಂಥವ್ರು? ಒನ್ ಅಂಡ್ ಓನ್ಲಿ ಅಕ್ಕ ಪ್ರಿಯಾ ಅಕ್ಕ ಅಷ್ಟೇ. ಅಕ್ಕದ ಮಾತ್ರ ಕೇಳೋದಣ್ಣ, ಯಾರ ಮಾತು ಕೇಳಲ್ಲ ಅಕ್ಕ. ಮತ್ತೆ ಇನ್ನು ಸಾನು ಅಷ್ಟೇ. ಸಾನು ನೀವು ರೇಗ್ಸಕ್ ಆಗಲ್ಲ, ಅವಳು ವಾಪಸ್ ರೇಗಿಸ್ಬಿಡ್ತಾಳೆ, ಅದು ಅವ್ರು ತಡ್ಕೊಳಕ್ ಆಗಲ್ಲ. ಇನ್ನೊಂದೇನಂದ್ರೆ ಅವರು ಈ ಕಚ್ಚಗುಳಿ ಎಲ್ಲ ಕೊಡೋದು ಜಾಸ್ತಿ. ಸಾನ್ವಿ ಅವ್ರಿಗೆ ಅಣ್ಣ ಸುಮ್ಮನೆ ಹಂಗೆ ಕಚ್ಚಗುಳಿ ಅದ್ ರೇಗ್ಸೋದೆಲ್ಲ ಜಾಸ್ತಿ. ಅವಳು ವಾಪಸ್ ಏನ್ ಮಾಡ್ತಾಳೆ ಅಂದ್ರೆ ಬೆರಳು ಮುರಿಯೋದು, ಅದು ತಡ್ಕೊಳಕ್ ಆಗಲ್ಲ ಅಣ್ಣಗೆ. ಸೊ ಸ್ವಲ್ಪ ಸಾನು ಹತ್ರ ಕಂಟ್ರೋಲ್ ಆಗಿ ಇರ್ತಾರೆ. ಅದ್ ಬಿಟ್ರೆ ಅಕ್ಕನೇ ಜಾಸ್ತಿ ರೇಗ್ಸೋದು ಅಣ್ಣಗೆ. ಸೊ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಮಗೆ ಗೊತ್ತಿಲ್ಲದೆ ಇರೋದು, ಫ್ಯಾನ್ಸ್ ಗೊತ್ತಿಲ್ಲದೆ ಇರೋದನ್ನೆಲ್ಲ ಶೇರ್ ಮಾಡಿದ್ರಿ. ಸೊ ಈಗ ಮ್ಯಾಕ್ಸ್ ಸಿನಿಮಾ ರಿಲೀಸ್ ರೆಡಿ ಆಗಿದೆ, 25th ಬರ್ತಿದೆ, ಕೌಂಟ್ ಡೌನ್ ಶುರು ಆಗಿದೆ. ಸೊ ನೀವು ಮ್ಯಾಕ್ಸ್ ಅಲ್ಲಿ ಇರೋದ್ರಿಂದ ನೀವ್ ಹೇಳಿ, ಮ್ಯಾಕ್ಸ್ ಹೇಗಿರುತ್ತೆ, ನಾವೆಷ್ಟು ಎಂಜಾಯ್ ಮಾಡ್ಬೋದು, ಫ್ಯಾನ್ಸ್ ಒಂದು ಒಳ್ಳೆ ಟ್ರೀಟ್ ಆಗುತ್ತಾ, ಹೇಗೆ? 100% ಫ್ಯಾನ್ಸ್ ಟ್ರೀಟ್ ಆಗುತ್ತೆ ಇದು. ಯಾಕೆಂದ್ರೆ ಅಣ್ಣನೇ ಸ್ಟಾರ್ಟಿಂಗ್ ಇಂದಾನೆ ಹೇಳ್ಕೊಂಡ್ ಬಂದಿದ್ದಾರೆ, ಇದು ಫ್ಯಾನ್ಸ್ ಮೇಡ್ ಮೂವಿ ಅಂತ. ಅವ್ರಿಗೋಸ್ಕರನೇ ಮಾಡಿರೋ ಮೂವಿ ಇದು. ಅಷ್ಟು ಕಷ್ಟಪಟ್ಟು ಎಲ್ಲರೂ ಆರ್ಟಿಸ್ಟು ಮಾಡಿದ್ದಾರೆ. ಇದು ತುಂಬ ಕಡೆ ಸೌಂಡ್ ಮಾಡುತ್ತೆ. ಕರ್ನಾಟಕ ಅಂತೂ ಹೇಳಿ ಮಾಡಿಸಿದ್ದು ಮೂವಿ ಇದು. ಮತ್ತು ಬೇರೆ ಕಡೆ ಇವಾಗ ನೆಕ್ಸ್ಟ್ ಪ್ರಮೋಷನ್ಸ್ಗೂ ಹೋಗಬೇಕು. ಸೊ ಅದೆಲ್ಲ ನೆಕ್ಸ್ಟ್ ವೀಕಲ್ಲಿ ಮುಗಿಯುತ್ತೆ. ಬಟ್ ಹೆವಿ ಮಾಸ್ ಆಗಿರುತ್ತೆ. ಬಹಳಷ್ಟು ವಿಚಾರ ಶೇರ್ ಮಾಡಿದ್ರಿ. ಇಂಟರ್ವ್ಯೂನ ವೈಂಡ್ ಅಪ್ ಮಾಡೋ ಟೈಮ್, ಬಟ್ ವೈಂಡ್ ಅಪ್ ಮಾಡೋದಕ್ಕಿಂತ ಮುಂಚೆ ಕಿಚ್ಚ ಸುದೀಪ್ ಅವರ ನಿಮ್ಮ ಫೇವ್ರೆಟ್ ಡೈಲಾಗ್ ಮೂಲಕ ವೈಂಡ್ ಅಪ್ ಮಾಡೋಣ ಅಂತ. ಸೊ ನಿಮಗೆ ಬಹಳ ಇಷ್ಟ ಆಗಿರುವಂಥ ಡೈಲಾಗ್ ಅವ್ರ ಸಿನಿಮಾದು? ನನಗೆ ಗೂಳಿ ಮೂವಿ ನೋಡಿದ್ದೀರಾ ನೀವು? ಆ ಮೂವಿಲಿ ಡೈಲಾಗ್ ಇದೆ, ಹೇಳ ನಿಮ್ ನೋಡ್ಕೊಂಡು ಹೇಳ್ಬೇಕಾ? ನಿಮ್ಮನ್ನ ನೋಡ್ಕೊಂಡು ಹೇಳಿದ್ರೆ ಲವ್ ಬರುತ್ತೆ, ಅಲ್ಲಿ ನೋಡ್ಕೊಂಡು ಹೇಳಿ. ನಿನ್ನ ಬಾಡಿಲಿ ಓಡ್ತಾ ಇರೋ ರಕ್ತ ಒರಿಜಿನಲ್ ಅಪ್ಪಂದೇ ಆಗಿದ್ರೆ ಆ ಚಿಲ್ಲರೆ ಬಿಹಾರಿ ರೌಡಿಗಳನ್ನ ಕಳಿಸ್ತಾ ಇರಲಿಲ್ಲ ನನ್ನ ಡೀಲ್ ಮಾಡೋದಕ್ಕೆ. ಬ್ಯಾಕಲ್ಲಿ ಗ್ಯಾಂಗು, ಕೈಯಲ್ಲಿ ಲಾಂಗ್ ಇದ್ರೆ ಸಾಲದು, ತಲೆಯಲ್ಲಿ ಮೂಳೆ, ಎದೆಯಲ್ಲಿ ಕಲೀಜ ಇರಬೇಕು. ಕಚ್ಚೋ ಹುಚ್ಚನಾಯಿನೇ ಅಟ್ಟಾಡ್ಸ್ಕೊಂಡು ಕೊಚ್ಚೋನ್ ನಾನು, ಪಕ್ಕದಲ್ಲೇ ಕುತ್ಕೊಂಡು ಮಿಯೋ ಅನ್ನೋ ಬೆಕ್ಕು ನೀನು, ಬಿಡ್ತೀನ? ಶಿವಾಜಿ ನಗರ ನಂದು, ಜಯನಗರ ನಿಂದು ಅಂತ ಬಾರ್ಡರ್ ಹಾಕೊಂಡು ಬಾಳೋ ನಾಯಿ ನೀನು. ಎನಿ ಏರಿಯಾ, ಎನಿ ಸ್ಟೇಟ್, 24 hours ಆಟ ಆಡೋ ಗೂಳಿ. ಈ ಗೂಳಿ ಜೊತೆ ಆಟ ಆಡಕ್ ಮೂಡ್ ಬಂದ್ರೆ ಆ ಚಿಲ್ಡ್ರೆ ನನ್ನ ಮಕ್ಕಳನ್ನ ಕಳ್ಸೋದ್ ಬಿಟ್ಟು ಫೇಸ್ ಟು ಫೇಸ್ ಮಾಡಿ ಹೇಳಿದ್ದನ್ನ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ 100 ವರ್ಷ ಆಯಸ್ಸು, ಚಾಲೆಂಜ್ ಆಗಿ ತಗೊಂಡ್ರೆ ನಿನ್ನ ಎತ್ತೋದಕ್ಕೆ 2 ನಿಮಿಷ. ಸೂಪರ್. ಯಾವತ್ತಾದ್ರೂ ಸುದೀಪ್ ಅವ್ರ ಮುಂದೆ ಈ ತರ ಡೈಲಾಗ್ ಹೇಳಿದ್ರಾ? ಅವ್ರ ಮುಂದೆ ಹೇಳ್ತಾ ಇರ್ತೀನಿ. ಹೌದಾ? ಏನಂತಾರೆ? ವೆರಿ ಗುಡ್ ಅಂತಾನೆ ಇರ್ತಾರೆ. ಹೌದಾ? ಬಟ್ ಅವ್ರಿಗೆ ಆಶ್ಚರ್ಯ, ನೀನು ಎಲ್ಲಿಂದನೋ ಕಲಿತೆ, ಇಲ್ಲೇ ನಮ್ಮ ಜೊತೆನೇ ಇದ್ದೆ ಅಂತ ಅನ್ಕೊಂಡು. ಬಟ್ ನಾನು ಹೇಳಿದ್ನಲ್ಲ, 90s ಕನ್ನಡ ಆಗಲಿ ಹಿಂದಿ ಆಗಲಿ ನನಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಲಿರಿಕ್ಸು ಗೊತ್ತಿದೆ ಸಾಂಗ್ಸ್ದು. ಅವ್ರಿಗೆ ಶಾಕು, ನನ್ನ ಮಗನೇ ನಮಗೆ ಗೊತ್ತಿಲ್ಲ ಇಷ್ಟೊಂದು, ನಿಮ್ಗೆ ಎಲ್ಲಿಂದ. ಸೊ ಪ್ರವೀಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಿಚ್ಚ ಸುದೀಪ್ ಅವ್ರ ಬಗ್ಗೆ, ಅವರ ಸ್ನೇಹದ ಬಗ್ಗೆ, ಅವ್ರ ಇಷ್ಟ ಕಷ್ಟಗಳು, ಅವ್ರ ಇಂಟ್ರೆಸ್ಟ್, ಫ್ಯಾನ್ಸಿಗೆ ಗೊತ್ತಿಲ್ಲದಿರೋ ತುಂಬ ವಿಚಾರಗಳನ್ನು ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಮ್ಯಾಕ್ಸ್ ರಿಲೀಸ್ ಆಗ್ತಿದೆ, ಮ್ಯಾಕ್ಸ್ ಸಿನಿಮಾ ಮೂಲಕ ನೀವು ಸ್ಯಾಂಡಲ್ವುಡ್ಗೆ ಅಫಿಷಿಯಲ್ ಆಗಿ ಎಂಟ್ರಿ ಆಗ್ತಿದ್ದೀರಾ. ಸೊ ಆಲ್ ದ ವೆರಿ ಬೆಸ್ಟ್. ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಕೂತ್ಕೊಂಡು ಮ್ಯಾಕ್ಸ್ ಸಿನಿಮಾ ಬಗ್ಗೆ, ಸಿನಿಮಾ ಸಕ್ಸಸ್ ಬಗ್ಗೆ ಮಾತಾಡೋಣ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲ್ ವರ್ಡ್ಸ್ ನೀವು ಏನಾದರೂ ಹೇಳೋದು? ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲೋ ಒಂದ್ ಕಡೆ ಅವ್ರ ತಾಯಿನ ಕಳ್ಕೊಂಡಾಗ್ಲೂ ಕೂಡ ಅವ್ರ ವೃತ್ತಿ ಧರ್ಮ ಏನಿದೆ ಅದನ್ನ ಬಂದು ಮುಗಿಸ್ಕೊಟ್ಟು ಹೋಗ್ತಾರೆ. ಬೈಲಿ ಅದಕ್ಕೆ ಅಣ್ಣ ಕೇಳಿದ್ರು, ಏನಮ್ಮ ಇವತ್ತು 2 ಸತಿ ಆಶೀರ್ವಾದ ಮಾಡ್ತಿದ್ಯಾ ಅಂತ ಕೇಳಿದ್ರು. ಏನಿಲ್ಲ, ಚೆನ್ನಾಗಿ ನಡೆಸ್ಕೊಡು ಶೋನ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ವಿಷ್ಣು ಶಿವಾಯತೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಟ್ ತುಂಬಾ ಭಾರ ಮನಸ್ಸಿಂದ ಆ ಶೋನ ನಡೆಸ್ಕೊಟ್ಟು ಕರ್ತವ್ಯ ಮುಗಿಸಿ ಬಂದು, ಆ್ಯಕ್ಚುಲಿ ಡಾಕ್ಟರ್ ಹೇಳ್ತಾರೆ ರಾತ್ರಿ ಹೊತ್ತು, ಅಂದರೆ ಅಡ್ಮಿಟ್ ಆಗಿರ್ತಾರೆ ಅಪೋಲೋ ಹಾಸ್ಪಿಟ್ಲಲ್ಲಿ. ಸೊ ನೀವು ಹೊರಡಿ, ನಾವು ನೋಡ್ಕೊತೀವಿ ಅದು ಇದು ಅಂತ. ಅಲ್ಲಿಂದ ಕದಲದೇ ಇಲ್ಲ. ಎಲ್ಲೋ ಒಂದ್ ಕಡೆ ಅಂದ್ರೆ ತಾಯಿನ ಕಳ್ಕೊಂಡ ಕ್ಷಣ ಮಗನ ಕಣ್ಮುಂದೆನೆ ನಡೆದಿದೆ. ಇವತ್ತವರೆಗೂ ಅವ್ರು ರಿಕವರ್ ಆಗ್ತಾ ಇಲ್ಲ ಕರೆಕ್ಟಾಗಿ. ಅದು ಕಷ್ಟ. ಅದು
ಹುಟ್ಟು ಭಿಕ್ಷೆ ಕಣೋ, ಬದುಕು ಶಿಕ್ಷೆ ಕಣೋ, ಬ್ರಹ್ಮನ ಬರಹಾನೆ ಹಿಂಗೆ ಕಣೋ.